ಕೆಲಸಗಳನ್ನು ನಡೆಸದಂತೆಯೂ ನನ್ನನ್ನು ಕಾಪಾಡು. ಅವರ ಮೃಷ್ಟಾನ್ನವು ನನಗೆ ಬೇಡವೇ ಬೇಡ. ಸಾಕು. ಒಂದೇ ವಾಕ್ಯ, ಮೂರನೇ ವಾಕ್ಯ தமிழ்ல படிமா. கர்த்தாவே என் வாய்க்கு காவல் வையும், என் உதடுகளின் வாசலை காத்துக்கொள்ளும். ಆಮೆನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ 141ನೇ ಕೀರ್ತನೆ 3ನೇ ವಾಕ್ಯವು, ಕರ್ತನೆ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನ ಏನು ಮಾಡು, ಕಾಯಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರತಿದಿನವೂ ನಾವು ದಿನವನ್ನ ಪ್ರಾರಂಭಿಸುವಾಗ ಈ ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡಿ ನಾವು ನಮ್ಮ ದಿನವನ್ನ ಪ್ರಾರಂಭಿಸಬೇಕು. ಹಲ್ಲೆಲೂಯಾ. ಕಾರಣ ನಮ್ಮ ಬಾಯೇ ಅನೇಕ ಕಾರ್ಯಗಳಲ್ಲಿ ನಮ್ಮನ್ನ ಸಿಕ್ಕಿಸುವಂತದ್ದಾಗಿದೆ. ಇದ್ದೀರಾ? ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ. ಕೈ ತಂದವರೆಲ್ಲ ಕೈ ಎತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದಿನವನ್ನ ಪ್ರಾರಂಭಿಸುವಾಗ ದೇವರೇ ನನ್ನ ಬಾಯಿಗೆ ಕಾವರಿಸಿ ನನ್ನ ತುಟಿಗಳನ್ನ ಆ ಕದವನ್ನ ಕಾಯಬೇಕೆಂದು ಪ್ರಾರ್ಥನೆ ಮಾಡಿ ಆ ದಿನವನ್ನ ಪ್ರಾರಂಭಿಸಬೇಕು. ಹಲ್ಲೆಲೂಯಾ. ನಾವು 90% ಮಾಡುವ ತಪ್ಪುಗಳಿಗೆ ಕಾರಣ ಯಾರಾಗಿರ್ತದೆ? ನಮ್ಮ ಬಾಯೇ. ಹಲ್ಲೆಲೂಯಾ. ತೂತ ಒಲೆಯನ್ನ ಕೆಡಿಸ್ತು, ಮಾತು ಅಂದ್ರೆ ಬಾಯಿ ಮನೆ ಕುಟುಂಬ ಕೆಲಸ ಇರುವಂಥದ್ದೆಲ್ಲ ಕೆಡಿಸ್ಬಿಡೋದು. ಅದರಿಂದಲೇ ಇಲ್ಲಿ ಭಕ್ತನು ದಾವೀದನು ಏನು ಹೇಳ್ತಾ ಇದ್ದಾನಪ್ಪ, ನನ್ನ ಬಾಯಿಗೆ ಕಾವಲಿರಿಸು ಸ್ವಾಮಿ, ನಾನು ಯಥೇಚ್ಛಾಗಿ ಮಾತಾಡದಂತೆ, ಯಥೇಚ್ಛಾಗಿ ಏನು ಹೇಳದಂತೆ, ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ ಅಂತ ಹೇಳುವಾಗ ನನಗೆ ಕೃಪೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿ ಅವನ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಬಾಯಿಗಳನ್ನ ಕಾಪಾಡಿಕೊಳ್ಳಬೇಕು. ನಮ್ಮ ಮಾತುಗಳು ಏನು ಬರ್ತದೆ ಅಂತ ಗಮನಿಸಿಕೊಳ್ಳಬೇಕು. ಆಗ ಮಾತ್ರವೇ ನಾವು ಪರಿಶುದ್ಧತೆಯಲ್ಲಿ ಬದುಕಲು ಸಾಧ್ಯ. ನಾವು ಅನೇಕ ಸಮಯ ಪ್ರಯತ್ನ ಪಡ್ತೇವೆ, ನಾನು ಪರಿಶುದ್ಧತೆಯಲ್ಲಿ ಬದುಕಕ್ಕಾಗ್ತಾ ಇಲ್ಲ, ಪರಿಶುದ್ಧತೆಯಲ್ಲಿ ಯಾಕೆ ನಿಲ್ಲಕ್ಕಾಗ್ತಾ ಇಲ್ಲ, ಯಾಕೆ ದೇವರನ್ನ ಮೆಚ್ಚಕ್ಕಾಗ್ತಿಲ್ಲ? ಕಾರಣ ನಮ್ಮ ಬಾಯಿಗಳೇ ನಮ್ಮನ್ನ ಎಲ್ಲಿ ತೆಗೆದುಕೊಂಡು ಸೇರಿಸ್ತಾ ಇದೆ? ಪಾಪಕ್ಕೆ ಸಿಗಿಸ್ತಾ ಇದೆ. ಹಲ್ಲೆಲೂಯಾ. ನೀವೆಲ್ಲರೂ ತಲೆ ಬಗ್ಗಿಸ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ರೆ ಮತ್ತೆ ನಾನು ಇದೀರಾ ಅಂತ ತಿರುಗಿಸಿ ಕೇಳಬೇಕಾಗತ್ತೆ. ಹಲ್ಲೆಲೂಯಾ. ತಿರುಗಿಸಿಕೊಳ್ಳೋಣ ನಮ್ಮ ಸತ್ಯವೇದವನ್ನ. ಮೊದಲನೇ ಪೇತ್ರನು ಬರೆದ ಪತ್ರಿಕೆ 5ನೇ ಅಧ್ಯಾಯ, ಮೊದಲ ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯಕ್ಕೆ, தெளிந்த புத்தியுள்ளவர்களாயிருங்கள், விழித்திருங்கள், ஏனெனில் உங்கள் எதிராளியாகிய பிசாசானவன் கெர்ச்சிக்கிற சிங்கம் போல் எவனை விழுங்கலாமோ என்று வகை தேடி சுத்திருக்கிறான். ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇಲ್ಲಿ ಸತ್ಯವೇದ ಏನ್ ಹೇಳ್ತದೆ? ಮೊದಲನೇ ಪೇತ್ರ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲ ಇಲ್ಲಿ ಗಮನಿಸ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಇದ್ದೀರಾ? ಹಲ್ಲೆಲೂಯಾ. ನೋಡ್ರಿ, ಯಾವತ್ತು ನೀವು ದೇವರನ್ನ ಯೇಸು ಕ್ರಿಸ್ತನೇ ನನ್ನ ದೇವರು ರಕ್ಷಕನು ಅಂತ ಅಂಗೀಕಾರ ಮಾಡ್ಕೊಳ್ತೀರೋ, ಯಾವತ್ತು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ತೀರೋ, ಯಾವಾಗ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ತೀರೋ, ಹಲ್ಲೆಲೂಯಾ, ಆ ಕ್ಷಣವೇ, ಆ ತಕ್ಷಣವೇ ನೀವೊಂದು ಯುದ್ಧದ ಭೂಮಿಯಲ್ಲಿ ತಳ್ಳಲ್ಪಡ್ತೀರಾ. ಹಲ್ಲೆಲೂಯಾ. ಎಲ್ಲಿ ತಳ್ಳಲ್ಪಡ್ತೀರಾ? ಯುದ್ಧ ಭೂಮಿಯಲ್ಲಿ ತಳ್ಳಲ್ಪಡ್ತೀರಾ. ಈಗ ಪಾಕಿಸ್ತಾನ ಇಂಡಿಯಾ ಬಾರ್ಡರ್ಗೆ ನೀವು ಹೋದ್ರೆ ಹೆಂಗ್ ಬೇಕಾದ್ರೆ ಹಂಗ ಓಡಾಡ್ತಾ ಇರಕ್ಕಾಗತ್ತಾ? ಆಗತ್ತಾ? ಏನಾಗತ್ತೆ? ಈ ಕಡೆಯವರು ಆ ಕಡೆನೋ, ಆ ಕಡೆಯವರು ಈ ಕಡೆ ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆದ್ರೆ ಏನು ಆಗತ್ತೆ? ಯುದ್ಧ ಆಗಲ್ಲ, ನೀನು ಹೋಗ್ಬಿಟ್ಟಿರ್ತೀಯ. ಹಲ್ಲೆಲೂಯಾ. ಅಂದ್ರೆ ನಾವೊಂದು ಯುದ್ಧ ಭೂಮಿಗೆ ತಳ್ಳಲ್ಪಡ್ತೇವೆ. ಹಲ್ಲೆಲೂಯಾ.
ಯಾವಾಗ ಯೇಸು ಕ್ರಿಸ್ತನ ದೇವರಂತ ನೀನು ಅಂಗೀಕಾರ ಮಾಡಿಕೊಂಡು ಸಭೆಗೆ ಬರಲು ಪ್ರಾರಂಭಿಸ್ತೀಯೋ ಆಗಲೇ ನಿನ್ನ ಒಂದು ಯುದ್ಧ ಭೂಮಿಯಲ್ಲಿ ತಳ್ಳಲ್ಪಡ್ತೀಯ. ಹಲ್ಲೆಲೂಯಾ. ಕಷ್ಟಗಳು, ವೇದನೆಗಳು, ಸಮಸ್ಯೆಗಳು, ರೋಗಗಳು, ಬಾಧೆಗಳು ಎಲ್ಲವೂ ನಿನ್ನ ಹಿಡಿಯಬೇಕೆಂದು ಕಾಯ್ತಾ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ಈ ದಿನದ ನನ್ನ ವಾಕ್ಯದ ತಲೆಬರಹ, ಹೆಡ್ಲೈನ್ ತಲೆಬರಹ ಏನಂದ್ರೆ, ಹಲ್ಲೆಲೂಯಾ, ಸೈತಾನನಿಗೆ ಎಚ್ಚರಿಕೆಯಾಗಿರ್ರಿ. ಇಲ್ಲ, ಸೈತಾನನ ಕುಯುಕ್ತಿಗಳಿಗೆ ಎಚ್ಚರಿಕೆಯಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೀರಾ? ನಾವೇನ್ ಮಾಡ್ತೇವೆ? ಕರ್ತನನ್ನ ನಂಬಿದ ತಕ್ಷಣ, ದೀಕ್ಷಾಸ್ನಾನ ಹೊಂದಿಕೊಂಡ ತಕ್ಷಣ, ಅಭಿಷೇಕ ಹೊಂದಿಕೊಂಡ ತಕ್ಷಣ ಸೈತಾನ್ ನಮ್ಮ ಹತ್ರಕ್ಕೆ ಬರೋದಿಲ್ಲ, ನಮ್ಮನ್ನ ಮುಟ್ಟೋದಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ಬಿಟ್ಟು ದೂರ ಓಡಿ ಹೋಗ್ತಾನೆ ಅಂತ ನಾವು ಅನ್ಕೊಂಡಿರ್ತೇವೆ. ಆದ್ರೆ ಇಲ್ಲಿ ಅಪೊಸ್ತಲನಾದ ಪೇತ್ರನು ಏನ್ ಹೇಳ್ತಾ ಇದ್ದಾರೆ? ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಏನಾಗಿರ್ರಿ? ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಸ್ವಸ್ಥ ಚಿತ್ತತೆ ಅಂದ್ರೆ ನಮ್ಮ ಯೋಚನೆಗಳು ಎಲ್ಲವೂ ಶುದ್ಧವಾಗಿರಬೇಕು. ನಾವು ಮಾಡುವಂತ ಕಾರ್ಯಗಳು ಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ಎಚ್ಚರವಾಗಿರಬೇಕು. ಅನೇಕ ಸಾರಿ ಈ ವಾಕ್ಯವನ್ನು ನಾನು ಹೇಳಿದ್ದೇನೆ. ನಿಂತಿದ್ದೇನೆಂಬುವನು ಬೀಳದಂತೆ, ಹಲ್ಲೆಲೂಯಾ, ಬೀಳದಂತೆ ಎಚ್ಚರವಾಗಿರ್ರಿ. ನಾವು ಪ್ರತಿಯೊಂದು ದಿನವೂ ಕಾಲನ್ನ ಇಡುವಾಗ, ಪ್ರತಿಯೊಂದು ದಿನವೂ ಪ್ರಯಾಣ ಮಾಡುವಾಗ, ಪ್ರತಿಯೊಂದು ದಿನವೂ ನಾವು ಹೋಗುತ್ತಾ ಇರುವಾಗ ಎಚ್ಚರಿಕೆಯಿಂದ ಕಾಲಿಡಬೇಕು. ಹಲ್ಲೆಲೂಯಾ. ನೀವು ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ, ಆ ಮಾರ್ಗದ ಅಕ್ಕ ಪಕ್ಕ ಆ ಕಡೆ ಈ ಕಡೆ ಎಲ್ಲವೂ ಮುಳ್ಳಿಂದ ತುಂಬಿದೆ. ನೀವು ಹೇಗೆ ಹೋಗ್ತೀರಾ? ಹೆಂಗ್ ಬೇಕಂಗ್ ಹೋಗ್ತೀರಾ? ಹೇಗೆ ಹೋಗ್ತೀರಾ? ಕೆಳಗೆ ನೀವು ಕಾಲಿಡ ಕಡೆ ಎಲ್ಲ ಮುಳ್ಳಿರ್ತದೆ, ಸ್ವಲ್ಪನೇ ಜಾಗ ಇರೋದು, ಒಂದೇ ಒಂದು ಕಾಲಿಡುವಷ್ಟು ಮಾತ್ರ ಜಾಗ ಇರೋದು. ಹೆಂಗ್ ಬೇಕಂಗ ನಡ್ಕೊಂಡು ಹೋಗ್ತಿರಲ್ಲ, ಹುಷಾರಾಗಿಡ್ತೀರಾ. ಯಾಕೆ? ಚುಚ್ಚುತ್ತೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತವೂ ಕೂಡ ಮುಳ್ಳಿನಿಂದ ತುಂಬಿಸಲ್ಪಟ್ಟಿರುವುದು. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಮ್ಮನ್ನು ಕರೀತಾ ಇದ್ದಾನೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಬನ್ನಿರಿ. ಯಾವ ಬಾಗಿಲಿನಿಂದ? ಮತ್ತಾಯ ಬರೆದ ಸುವಾರ್ತೆ ಗ್ರಂಥ 7ನೇ ಅಧ್ಯಾಯ. ಬೇಗನೆ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ಸಿಕ್ತರಾ? ஜீவனுக்கு போகிற வாசல் இடுக்கமும் வழி நெருக்கமுமாயிருக்கிறது. ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು. ಅದನ್ನ ಮುಂದೆ ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತ ನಮ್ಮನ್ನು ಕರೀತಾ ಇದ್ದಾರೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಏನ್ ಮಾಡ್ರಿ, ಬರ್ರಿ ಅಂತ ಯೇಸು ಕ್ರಿಸ್ತನು ಕರೀತಾ ಇದ್ದಾರೆ. ಹಲ್ಲೆಲೂಯಾ. ನಾವೇನೇ ಅಂದ್ಕೊಳ್ತೇವೆ, ಯೇಸು ಕ್ರಿಸ್ತನ ನಂಬಿದ ತಕ್ಷಣ ನಮ್ಗೆ ಯಾವುದೇ ಕಷ್ಟ ಬರಲ್ಲ, ವೇದನೆ ಬರಲ್ಲ, ಸಂಕಟ ಬರಲ್ಲ, ರೋಗ ಬರಲ್ಲ. ಇದೀರಾ? ಹಲ್ಲೆಲೂಯಾ. ಆದ್ರೆ ವಾಕ್ಯದಲ್ಲಿ ಹೇಳ್ತಾ ಇದೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಬನ್ರಿ. ಆ ದಾರಿ ಏನಾಗಿದೆ? ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಇಕ್ಕಟ್ಟಾದ ಮಾರ್ಗ, ಕಷ್ಟ, ಅವಮಾನ, ನಿಂದನೆ, ರೋಗ, ಬಾಧೆ ಇರ್ತದೆ. ಯೇಸು ಕ್ರಿಸ್ತನ ಹಿಂಬಾಲಿಸುವಾಗ ಕಷ್ಟಗಳು ಬರ್ತದೆ. ಹಲ್ಲೆಲೂಯಾ. ಲಾಜರನು ಅವನ ಯಜಮಾನ ಬಾಗಿಲಲ್ಲಿ ಇದ್ದಾಗ ಏನಾಗಿದ್ದ? ಕಷ್ಟದಲ್ಲಿದ್ದ, ಸಂಕಟದಲ್ಲಿದ್ದ, ವೇದನೆಯಲ್ಲಿದ್ದ. ಆದರೆ ಪರಲೋಕಕ್ಕೆ, ರಾಜ್ಯಕ್ಕೆ ಏರಿ ಹೋದಾಗ ಯೇಸು ಕ್ರಿಸ್ತನ ಎದೆಗೆ ಒರಗಿಸಲ್ಪಟ್ಟ. ಹಲ್ಲೆಲೂಯಾ. ಅಂದ್ರೆ ನಿಮಗೆ ಸಂತೋಷನೇ ಬರೋದಿಲ್ಲ. ಹಲ್ಲೆಲೂಯಾ. ದುಃಖ ಹೋಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾವ ರೀತಿಯಾಗಿ ಪ್ರತಿಯೊಂದು ಪರೀಕ್ಷೆ ಬಂದಾಗ ಮಕ್ಕಳು ಉತ್ತೀರ್ಣರಾಗಿ ಇನ್ನೊಂದು ದರ್ಜೆಗೆ ಹೋಗ್ತಾರೋ, ಅದೇ ರೀತಿಯಾಗಿ ನಮಗೂ ಒಂದೊಂದು ದರ್ಜೆಯನ್ನ ದೇವರಿಟ್ಟಿದ್ದಾನೆ. ಹಲ್ಲೆಲೂಯಾ. ಒಂದೊಂದು ದರ್ಜೆ. ಪ್ರತಿಯೊಂದು ಶೋಧನೆ, ಸಮಸ್ಯೆ ಬಂದಾಗ ನಾವು ಅದನ್ನು ಗೆಲ್ಲುವಾಗ ಮೇಲೆ ಹೋಗ್ತೇವೆ. ಹಲ್ಲೆಲೂಯಾ.
ನೀವು ಯಾವ ಗೇಮ್ ಆದ್ರೂ ತೆಗೆದುಕೊಳ್ರಿ, ಯಾವ ಆಟವಾದ್ರೂ ತೆಗೆದುಕೊಳ್ರಿ, ಯಾವುದಾದ್ರೂ ತೆಗೆದುಕೊಳ್ರಿ, ಒಂದು ಬಿಸ್ನೆಸ್ ಅನ್ನ ತೆಗೆದುಕೊಳ್ರಿ, ನಿಮಗೆ ಕೊಟ್ಟಂತ ಕೆಲಸವನ್ನ ಮುಗಿಸದೆ ಹೋದ್ರೆ ಏನಾಗೋದಿಲ್ಲ, ಮೇಲೆ ಹೋಗ್ತೀರಾ. ಹಲ್ಲೆಲೂಯ. ಹೋದಾಗ ಯಾವುದೋ ಒಂದು ಸಣ್ಣ ಕೆಲಸ ಮಾಡ್ತಾ ಇರ್ತೀರಾ, ಅದಕ್ಕೆ ಚೆನ್ನಾಗಿ ಮಾಡ್ತಾ ಇದ್ರೆ ಏನ್ ಮಾಡ್ತಾರೆ, ಯಜಮಾನನು ದೊಡ್ಡ ಕೆಲಸದಲ್ಲಿ ಇಡ್ತಾರೆ. ಹಲ್ಲೆಲೂಯ. ಅದು ಚೆನ್ನಾಗಿ ಮಾಡಿದ್ರೆ ಇನ್ನು ಮೇಲೆ ತೆಗೆದುಕೊಂಡು ಹೋಗ್ತಾರೆ. ತುಂಬಾ ಕಷ್ಟಗಳೆಲ್ಲ ಬಂತು, ತುಂಬಾ ಸಮಸ್ಯೆ ಎಲ್ಲ ಆಯ್ತು, ಆ ಸಮಯದಲ್ಲಿ ನಿಂತು ಚೆನ್ನಾಗಿ ಮಾಡಿ ಕೆಲಸ ಎಲ್ಲ ಮಾಡಿ ರೆಡಿ ಮಾಡಿದ್ರೆ ಇವನು ಒಳ್ಳೆಯ ಮನುಷ್ಯ, ಹಲ್ಲೆಲೂಯ, ಇವನನ್ನ ಮೇಲೆ ತೆಗೆದುಕೊಂಡು ಬಾ. ಇದ್ದೀರಾ? ಹಲ್ಲೆಲೂಯ. ನೋಡಿ, ಪ್ರತಿಯೊಂದು ಶೋಧನೆಯೋ ಸಮಸ್ಯೆಗಳು ಬರುವಾಗ ಅದನ್ನು ಗೆಲ್ಲುವಾಗ ಮಾತ್ರವೇ ನಾವು ಮೇಲೆ ಹೋಗ್ತೇವೆ ಹೊರತು ಇಲ್ಲ ಅಂದ್ರೆ ಅಲ್ಲೇ ಇರ್ತೇವೆ. ಹಲ್ಲೆಲೂಯ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರ. ಆದ್ದರಿಂದ ಯೇಸು ಕ್ರಿಸ್ತನು ಕರೀತಾ ಇದ್ದಾರೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಬನ್ರಿ. ಹಲ್ಲೆಲೂಯ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಬನ್ರಿ. ದಾರಿ ಇಕ್ಕಟ್ಟು ಬಿಕ್ಕಟ್ಟು ಆಗಿರ್ತದೆ. ಹಲ್ಲೆಲೂಯ. ಆದ್ದರಿಂದ ಅಪೊಸ್ತಲ ಪೇತ್ರನು ಹೇಳ್ತಾ ಇದ್ದಾನೆ ಏನಂತ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಎಚ್ಚರವಾಗಿರಬೇಕು. ದೇವರ ಮಕ್ಕಳಾದ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವಾಗ ಯಾವ ಸಮಯದಲ್ಲಿ ಸೈತಾನನು ನಮ್ಮನ್ನು ಬಂದು ವಂಚಿಸಿ ಬಿಡ್ತಾನೋ ಗೊತ್ತಿಲ್ಲ. ಹಲ್ಲೆಲೂಯ. ಇದೀರಾ? ಹಲ್ಲೆಲೂಯ. ಸೈತಾನ್ ನೋಡ್ರಿ, ನಾವು ಪ್ರಾರ್ಥನೆ ಮಾಡಲಿ, ಆಲಯಕ್ಕೆ ಬರಲಿ, ನೀವು ಕೆಲಸಕ್ಕೆ ಹೋಗ್ಲಿ, ಎಲ್ಲೇ ಹೋದ್ರು ಇಬ್ಬರು ನಿಮ್ಮನ್ನ ನೋಡ್ತಾ ಇರ್ತಾರೆ. ಹಲ್ಲೆಲೂಯ. ನೀವು ಎಲ್ಲೂ ಹೋದ್ರು ಇಬ್ಬರು ನಿಮ್ಮನ್ನ ನೋಡ್ತಾ ಇರ್ತಾರೆ. ನೀವು ಮನೇಲಿರ್ರಿ, ಅಡಿಗೆ ಮಾಡ್ರಿ, ಚರ್ಚಲ್ಲಿ ಕೂತ್ಕೊಳ್ರಿ, ಏನೇನೋ ಯೋಚನೆ ಮಾಡ್ತಾ ಇದ್ರಿ, ಕೆಲ್ಸಕ್ಕೆ ಹೋಗ್ರಿ, ಆ ಯಜಮಾನ ನೋಡಿದಾಗ ಮಾಡ್ರಿ, ನೋಡದೆ ಇದ್ದಾಗ ಮಾಡದೆ ಹೋದ್ರಿ, ಆದ್ರೆ ನೀವೇನೇ ಮಾಡಿದ್ರು ಇಬ್ಬರು ನಿಮ್ಮನ್ನ ನೋಡ್ತಾ ಇರ್ತಾರೆ. ಹಲ್ಲೆಲೂಯ. ಬಲಗಡೆಯಿಂದ ಯೇಸು ಕ್ರಿಸ್ತನು ನೋಡ್ತಾ ಇರ್ತಾರೆ, ಎಡಗಡೆಯಿಂದ ಸೈತಾನನು ನೋಡ್ತಾ ಇರ್ತಾರೆ. ಹಲ್ಲೆಲೂಯ. ಇಬ್ಬರ ಕಣ್ಗಳು ನಿಮ್ಮ ಮೇಲೆ ಇದೆ. ನೀವು ಯಾವ್ದೋ ಈ ಒಂದು ಟಿವಿಯಲ್ಲೆಲ್ಲ ಬಿಗ್ ಬಾಸ್ ಅಂತ ಬರುತ್ತೆ ಗೊತ್ತಾ, ಬಿಗ್ ಬಾಸ್ ಶೋ ಅಂತ, ಅದೇನೋ ನಡೀತಾ ಇರುತ್ತೆ. ಹಲ್ಲೆಲೂಯ. ಎಲ್ಲಾ ಕಡೆ ಏನಿಟ್ಟಿರ್ತಾರೆ, ಕ್ಯಾಮ್ರಾ ಇಟ್ಟಿರ್ತಾರೆ. ಅವ್ರು ಹಿಂಗಂದ್ರು ಕ್ಯಾಮ್ರಾ ನೋಡುತ್ತೆ, ಹಿಂಗಂದ್ರು ಕ್ಯಾಮ್ರಾ ನೋಡ್ಬಿಡುತ್ತೆ. ಹೌದ್ರಾ? ಹೆಂಗ್ ತಿರುಗಿದ್ರು ಕ್ಯಾಮ್ರಾನೇ. ಅದೇ ರೀತಿಯಾಗಿ ಈ ಲೋಕವೆಂಬುದು ಆ ಬಿಗ್ ಬಾಸ್ ಇದ್ದ ಹಾಗೆ 4 ಕಣ್ಗಳು ನಿಮ್ಮನ್ನು ನೋಡ್ತಲೇ ಇದೆ. ನಿಮ್ಮ ಮನೆಯವರು ನೋಡದೇ ಇರಬಹುದು, ಸೇವಕರು ನೋಡದೇ ಇರಬಹುದು, ನಿನ್ನ ಮನಸ್ಸಲ್ಲಿ ಏನ್ ನಡೀತಾ ಇದೆ 4 ಕಣ್ಗಳು ನೋಡ್ತಾ ಇದೆ. ಹಲ್ಲೆಲೂಯ. ನೀನೇನು ಮಾಡಕ್ಕಿದೀಯಾ 4 ಕಣ್ಣು ನೋಡ್ತಾ ಇದೆ. ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ 4 ಕಣ್ಣು ನೋಡ್ತಾ ಇದೆ. ನೀನು ಹೋಗ್ತಾ ಇದೀಯಾ ಯಾವ ರೀತಿಯಾಗಿ, ನಾವು ಎಲ್ಲಾದ್ರೂ ಪ್ರಯಾಣ ಮಾಡುವಾಗ ಚಂದ್ರ ಏನ್ ಮಾಡುತ್ತೆ ನಮ್ಮ ಜೊತೆನೆ, ಹೌದಾ? ಮಕ್ಕಳೆಲ್ಲ ಕೇಳ್ತಾರೆ, ಚಂದ್ರ ನಮ್ ಜೊತೆನೆ ಬರ್ತಿದೀಯಾ ಅಂತ. ಇಲ್ಲ, ಚಂದ್ರ ಅಲ್ಲೇ ಇದ್ದಾನೆ, ನಾವು ಹಲ್ಲೆಲೂಯ. ಚಂದ್ರ ಏನ್ ಮಾಡ್ತಾನೆ, ಅಲ್ಲೇ ಇರ್ತಾನೆ. ಭೂಮಿ ಮಾತ್ರ ಏನಾಗ್ತಾ ಇದೆ, ತಿರುಗ್ತಾ ಇದೆ. ಯೇಸು ಕ್ರಿಸ್ತನ ಕಣ್ಗಳು ನಮ್ಮ ನೋಡ್ತಲೇ ಇದೆ. ನಾವೆಲ್ಲೇ ಹೋದ್ರೂ ಅವನಲ್ಲಿದ್ದಾನೆ. ಹಲ್ಲೆಲೂಯ. ಇದೀರಾ? ಸಮುದ್ರದ ಆಳಕ್ಕೆ ಹೋದನೆಂದ್ರು ಅಲ್ಲಿಯೂ ನೀನಿರುತ್ತಿ. ವರುಣನ ರೆಕ್ಕೆಗಳನ್ನ ಕಟ್ಟಿಕೊಂಡು ಆಕಾಶಕ್ಕೆ ಏರಿ ಹೋದ್ರೆ ಅಲ್ಲಿಯೂ ನೀ ಇರುತ್ತಿ. ಪಾತಾಳಕ್ಕೆ ಹೋದ್ರೂ ನೀನಿರುತ್ತಿ, ಪರಲೋಕಕ್ಕೆ ಹೋದ್ರೂ ನೀನಿರುತ್ತಿ. ಹಲ್ಲೆಲೂಯ. ನೀವೆಲ್ಲೂ ಹೋದ್ರು 4 ಕಣ್ಣು ನಿಮ್ಮನ್ನು ನೋಡುತ್ತಲೇ ಇರ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ಇದರಲ್ಲಿ ವಿಶೇಷ ಏನಂದ್ರೆ, 2 ಕಣ್ಣುಗಳು ನೋಡುವಂತ ವಿಧ ಬೇರೆ. ಹಲ್ಲೆಲೂಯ. ಒಂದು ಕಣ್ಣು ನನ್ನ ಮಗ ಪರಿಶುದ್ಧನಾಗಿದ್ದಾನ ಅಂತ ನೋಡ್ತಾ ಇದೆ, ಒಂದು ಕಣ್ಣು ಯಾವಾಗ ತಪ್ಪು ಮಾಡ್ತಾನೆ ಅಂತ ನೋಡ್ತಾ ಇದೆ. ಹಲ್ಲೆಲೂಯ. ನನ್ನ ಒಂದು ಕಣ್ಣುಗಳು ನನ್ನ ಮಗಳನ್ನ ಹೇಗೆ ಕಾಪಾಡ್ಲಿ ಅಂತ ಕಾಣ್ತಾ ಇದೆ, 2 ಕಣ್ಣು ಹೇಗೆ ಇವ್ರನ್ನ ಹಾಳು ಮಾಡ್ಲಿ ಅಂತ ಕಾಣ್ತಾ ಇದೆ. ಹಲ್ಲೆಲೂಯ. ನೋಡ್ರಿ, ದೇವರು ನಮ್ಮನ್ನ ರೋಬೋಟ್ ಆಗಿ ಮಾಡಿರ್ಬೋದು. ರೋಬೋಟ್ ನೋಡಿದೀರಾ? ಏನ್ ಮಾಡುತ್ತೆ ರೋಬೋಟ್? ಕೈ ಎತ್ತು ಅಂದ್ರೆ ಕೈ ಎತ್ತು, ಇಳಿಸು ಅಂದ್ರೆ ಇಳಿಸು, ನಡಿ ಅಂದ್ರೆ ಝಾಂಗ್ ಜಿಂಗ್ ಝಾಂಗ್ ಜಿಂಗ್ ಅಂತ ನಡಿ ಅಂತ. ಹಲ್ಲೆಲೂಯ. ಟೀ ತಂದ್ಕೊಡು ಅಂತ ಜರ್ರ ಅಂತ ತಿರುಗಿ ಹಿಂಗ್ ಬಂದಿ ಟೀ ಅನ್ನತ್ತೆ. ನೀವು ನೋಡ್ಬೋದು ಟಿವಿ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ನಮ್ಮನ್ನ ರೋಬೋಟ್ ಆಗಿ ನೋಡಪ್ಪ, ಇದನ್ನೇ ನೀನು ಮಾಡಬೇಕು, ಫಿಕ್ಸ್ ಮಾಡ್ಬಿಟ್ಬಿಟ್ರೆ ಅದು ಅದನ್ನೇ ಮಾಡ್ತಾ ಇರುತ್ತೆ. ಹೌದಾ? ನೀವು ಕಂಪ್ನಿಯಲ್ಲೆಲ್ಲ ಕೆಲಸದೆಲ್ಲ ನೋಡಿರ್ಬೋದು, ದೊಡ್ಡ ದೊಡ್ಡ ಕಾರ್ ಮಾಡುವಂತ ಮ್ಯಾನುಫ್ಯಾಕ್ಚರ್ ಇದರಲ್ಲಿ ಅದಕ್ಕೊಂದು ಕೆಲಸ ಕೊಟ್ಟಿರ್ತಾರೆ, ನೀನ್ ಡೋರ್ನ ತಗೊಂಡ್ಬಂದು ಸಿಗಿಸ್ಬೇಕು. ಹೌದಾ? ಸಿಗಿಸುತ್ತೆ, ಮತ್ತೆ ಹೋಗುತ್ತೆ, ಡೋರ್ನ ತೆಗೆದುಳುತ್ತೆ, ಸಿಗಿಸುತ್ತೆ, ಮತ್ತೆ ಡೋರ್ ತಗೊಳುತ್ತೆ, ಸಿಗಿಸುತ್ತೆ.
ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನು ಹಾಗೆ ನಮ್ಮನ್ನ ಮಾಡಿದ್ದೇ ಆದ್ರೆ ಪಾಪ ನಮ್ಮಲ್ಲಿ ಇರ್ತಾ ಇದ್ದಿಲ್ಲ. ಹೌದಾ? ದೇವರೇನ್ ಹೇಳಿದ್ರು ಅದನ್ನೇ ಮಾಡ್ತಾ ಇದ್ವಿ. ಇದೀರಾ? ಅಯ್ಯೋ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ದೇವರು ನಮಗೆ ಫ್ರೀ ವಿಲ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನಮಗೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ನಮ್ಮ ಇಷ್ಟ. ಹಲ್ಲೆಲೂಯಾ. ನೀನು ಏನು ಬೇಕಾದ್ರೂ ಮಾಡ್ಬೋದು, ನಿನ್ನಿಷ್ಟ. ಕೊಲೆ ಮಾಡ್ಬೋದು, ಸುಲಿಗೆ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಅಕ್ರಮ ಮಾಡ್ಬೋದು, ಅನ್ಯಾಯ ಮಾಡ್ಬೋದು. ದೇವರು ಯಾಕೆ ಅಂತ ಬಂದು ಕೇಳ್ತಾರ? ಯುವರ್ ಚಾಯ್ಸ್, ನಿನ್ನ ಇಷ್ಟ. ನಿನ್ನ ಮುಂದೆ ಆಶೀರ್ವಾದ ಇಟ್ಟಿದ್ದೇನೆ, ನಿನ್ನ ಮುಂದೆ ಶಾಪ ಇಟ್ಟಿದ್ದೇನೆ. ನಿನಗೇನ್ ಬೇಕೋ ಆರಿಸ್ಕೋ. ಹಲ್ಲೆಲೂಯಾ. ನಮ್ಮ ಮುಂದೆ ಇಕ್ಕಟ್ಟಾದ ಬಾಗಿಲಿದೆ, ನಮ್ಮ ಮುಂದೆ ಅಗಲವಾದ ಮಾರ್ಗ ಇದೆ. ಇದರ ಹೋದ್ರೆ ಕಷ್ಟ, ಸಂಕಟ, ಅವಮಾನ, ನಿಂದನೆ. ಆದ್ರೆ ಒಂದು ದಿನ ನಾವು ಆಶೀರ್ವಾದ ಸ್ಥಳಕ್ಕೆ ಹೋಗಿ ನಿಲ್ತೇವೆ. ಹಲ್ಲೆಲೂಯಾ. ಈ ಅಗಲವಾದ ಮಾರ್ಗದಲ್ಲಿ ಕಷ್ಟನೇ ಇಲ್ಲ, ಸಮಸ್ಯೆನೇ ಇಲ್ಲ, ರೋಗ ಇಲ್ಲ, ಬಾಧೆ ಇಲ್ಲ, ಬಹಳ ಚೆನ್ನಾಗಿರ್ತದೆ. ಆದ್ರೆ ನಾವು ಹೋಗಿ ಅಂತ್ಯವನ್ನ ಕಾಣುವಾಗ ಬೆಂಕಿ ಗಂಧಕಗಳು ಉರಿಯೋ ಕೆರೆಗೆ ಹೋಗಿ ಬೀಳ್ತೇವೆ. ಹಲ್ಲೆಲೂಯಾ. ಆದ್ದರಿಂದ ಸೈತಾನನಿಗೆ ಎಚ್ಚರವಾಗಿರಿ. ಇನ್ನು ನಾನು ವಾಕ್ಯಕ್ಕೆ ಬಂದಿಲ್ಲ. ಸೈತಾನನಿಗೆ ಎಚ್ಚರವಾಗಿರಿ, ಅವನು ನಿಮ್ಮನ್ನು ಗಮನಿಸ್ತಲೇ ಇದ್ದಾನೆ. ಹಲ್ಲೆಲೂಯಾ. ನೀವೆಲ್ಲೋದ್ರೂ ನಿಮ್ಮ ಪಕ್ಕದಲ್ಲೇ ಇದ್ದಾನೆ. ನೀವೇನ್ ಮಾಡಿದ್ರು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಹಲ್ಲೆಲೂಯಾ. ತುಂಬಾ ಜನರಿಗೆ ದೆವ್ವ ಅಂದ್ರೆ ಭಯ. ಅಂದ್ರೆ ರಾತ್ರಿ ಹೊತ್ತು ಆಗಿದ ತಕ್ಷಣ ಅಲ್ಲಿದ್ಯಾ ದೆವ್ವ, ಇಲ್ಲಿದ್ಯಾ ದೆವ್ವ, ಹಂಗಿದ್ಯಾ ದೆವ್ವ. ಹಲ್ಲೆಲೂಯಾ. ನಿಜ ಹೇಳ್ಬೇಕಂದ್ರೆ ದಿವ ಎಲ್ಲಾ ಕಡೆನೂ ಇದೆ. ಹಲ್ಲೆಲೂಯಾ. ಈ ಇರೋ ದೆವ್ವ ಎಲ್ಲ ಎಲ್ಲ ಹೋಗ್ತವೆ, ಇಲ್ಲೇ ಅಲ್ದಾಡ್ತಾ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರ್ತವೆ. ಕಣ್ಗಳು ತೆರೆಯಲ್ಪಟ್ರೆ ನಿಮ್ಗೆ ಗೊತ್ತಾಗೋದು. ಹಲ್ಲೆಲೂಯಾ. ಅದರಿಂದ ಸೈತಾನ ನಿಮ್ಮ ಜೊತೆಯಲ್ಲೇ ಇರ್ತಾನೆ. ಏನ್ ಮಾಡ್ತಾ ಇದ್ದೀರಾ? ಏನ್ ನೋಡ್ತಾ ಇದ್ದೀರಾ? ಏನ್ ಮಾಡಕ್ಕಿದ್ದೀರಾ? ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಇಲ್ವಾ? ಉಪವಾಸ ಇದ್ದೀರಾ ಇಲ್ಲವಾ? ದೇವರು ಎಲ್ಲ ನೋಡ್ತಾ ಇದ್ದಾರೆ ನಿಜ, ಆದ್ರೆ ಜೊತೆಗೆ ಸೈತಾನ ನೋಡ್ತಾ ಇದ್ದಾನೆ. ಹೆಂಗೆ ಒಳಗೋಗ್ಲಿ? ನೀವು ನೋಡ್ರಿ, ಮನೆಯಲ್ಲಿ ಒಂದು ಕಳ್ಳು ಬೆಕ್ಕಿದ್ರೆ ಅದೇನ್ ಮಾಡುತ್ತೆ? ಹಾಲ್ಗಿಲ್ ಕುಡಿಬೇಕು, ಮೀನಿಗೆ ನೀವು ಹುರಿದಿಕ್ಕಿದ್ರೆ ಏನ್ ಮಾಡ್ತಾ ಇರತ್ತೆ? ಕಾಯ್ತಾ ಇರತ್ತೆ. ಹಲ್ಲೆಲೂಯಾ. ಕಾಯ್ತಾ ಇರತ್ತೆ. ಸುಮ್ಮನೆ ಇರುತ್ತೆ, ಗೊತ್ತೇ ಆಗಲ್ಲ, ಸುಮ್ಮನೆ ಇರುತ್ತೆ, ಸೈಲೆಂಟ್ ಆಗಿರುತ್ತೆ. ಯಾವಾಗ ಮನೆಯವರು ದೂರ ಹೋಗ್ತಾರೋ, ಏನೋ ಕೆಲಸದ ಮೇಲೆ ಹೋಗ್ತಾರೋ, ಕಿಟಕಿನ ಸ್ವಲ್ಪ ಬಿಟ್ಟು ಬಿಡ್ತಾರೋ, ಏನ್ ಮಾಡುತ್ತೆ? ಬೇಕೋ ಏನ್ ಮಾಡುತ್ತೆ? ಒಳಗ್ ಬಂದು ಎಲ್ಲ ಮುಗಿಸ್ ಹೋಗ್ಬಿಟ್ಟಿರುತ್ತೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಸೈತಾನನು ಕಾಯ್ತಾ ಇರ್ತಾನೆ. ಯಾವಾಗ ನೀನ್ ತಪ್ಪು ಮಾಡ್ತೀಯ, ಯಾವಾಗ ಪಾಪ ಮಾಡ್ತೀಯ, ಮಾತಿನಿಂದ, ನೋಟದಿಂದ, ನಡೆಯಿಂದ, ಕ್ರಿಯೆಗಳಿಂದ, ಕಾರ್ಯಗಳಿಂದ ಯಾವಾಗ ತಪ್ಪನ್ನು ಮಾಡ್ತೀಯ, ಕಾಯ್ತಾ ಇರ್ತಾನೆ, ಸುಮ್ಮನೆ ಇರ್ತಾನೆ. ನಮ್ಗೆ ಗೊತ್ತೇ ಆಗೋದಿಲ್ಲ ಅದಿದೆ ಅಂತ. ಆದರೆ ನಾವು ತಪ್ಪನ್ನ ಮಾಡುವಾಗ, ಹಲ್ಲೆಲೂಯಾ, ಒಂದು ಜ್ಞಾಪಕ ಇಟ್ಕೊಳ್ರಿ, ನೀವು ಯಾವುದೇ ತಪ್ಪು ಮಾತಾಡ್ರಿ, ಸಣ್ಣದಾಗಿ ಕೆಟ್ಟ ಮಾತು ಮಾತಾಡ್ರಿ, ಒಂದು ಸಣ್ಣ ಸುಳ್ಳು ಹೇಳ್ರಿ, ಪರವಾಗಿಲ್ಲ. ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ರಿ, ಸೈತಾನನಿಗೆ ದೊಡ್ಡ ಬಾಗಿಲು ತೆರೆಯಲ್ಪಡುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಹಲ್ಲೆಲೂಯಾ. ನೀವು ಸಣ್ಣದೇ ತಪ್ಪು ಮಾಡ್ರಿ, ಪರವಾಗಿಲ್ಲ, ಸಣ್ಣದಾದ್ರೂ ಮಾಡ್ರಿ, ದೊಡ್ಡದಾದ್ರೂ ಮಾಡ್ರಿ. ಆದ್ರೆ ನೀವು ಮಾಡಿದ ತಕ್ಷಣ ಸೈತಾನನಿಗೆ ಬಾಗಿಲು ತೆರೆಯಲ್ಪಡುತ್ತೆ. ಹಲ್ಲೆಲೂಯಾ. ಸೈತಾನ ಒಳಗ್ ಬಂದ ಅಂದ್ರೆ ಏನಾಗುತ್ತೆ? ಹಲ್ಲೆಲೂಯಾ. ನೀವು ಆದಿಕಾಂಡದಲ್ಲಿ ನೋಡಿದ್ರೆ ಮೊದಲನೇ ವಾಕ್ಯಕ್ಕೂ ಎರಡನೇ ವಾಕ್ಯಕ್ಕೂ ವ್ಯತ್ಯಾಸ ಇದೆ. ದೇವರ ಆದಿಯಲ್ಲಿ ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದ. ಎರಡನೇ ವಾಕ್ಯ ಅದು ಕ್ರಮವಿಲ್ಲದೆಯೂ. ಓದಿ ನೋಡ್ರಿ, ಮೊದಲನೇ ಅಧ್ಯಾಯ ಎರಡನೇ ವಾಕ್ಯ, ಆದಿಕಾಂಡ ಮೊದಲನೇ ಅಧ್ಯಾಯ ಎರಡನೇ ವಾಕ್ಯ. ಅದು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು. ಮೊದಲನೇ ಪುಸ್ತಕ ಮೊದಲನೇ ಅಧ್ಯಾಯ ಮೊದಲನೇ ವಾಕ್ಯ ಎರಡನೇ ವಾಕ್ಯ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಸಾಕು. ಹಲ್ಲೆಲೂಯಾ. ನೋಡ್ರಿ, ಭೂಮಿ ಹೇಗಿತ್ತು? ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ನೋಡಿ, ದೇವರು ಏನನ್ನ ಸೃಷ್ಟಿ ಮಾಡಿದ್ರು ಪರ್ಫೆಕ್ಟ್ ಆಗಿ ಸೃಷ್ಟಿ ಮಾಡೋದು. ಹೌದಾ? ಯಾವುದನ್ನು ಹಾಳು ಮಾಡೋದಕ್ಕೆ ದೇವರು ಸೃಷ್ಟಿ ಮಾಡೋದಿಲ್ಲ. ದೇವರು ಆಕಾಶ ಭೂಮಿ ಸೃಷ್ಟಿ ಮಾಡಿದ್ಮೇಲೆ ಹೇಗಿದ್ದಿರ್ತದೋ ಪರ್ಫೆಕ್ಟ್ ಆಗಿದ್ದಿರುತ್ತೆ. ಇದೀರಾ? ಅಯ್ಯಯ್ಯೋ, ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರು ನಿಮಗೆ ಇಲ್ಲಿಂದ ಹೋಗ್ಬೇಕಾದ್ರೆ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ಆಮೆನ್, ಹಲ್ಲೆಲೂಯಾ. ಹಿಂಗಂದ್ರೆ ಬಹಳ ಚೆನ್ನಾಗಿ ವಾಕ್ಯ ಕೇಳ್ತೀವಿ, ಇಲ್ಲ ಅಂದ್ರೆ ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. 2ನೇ ವಾಕ್ಯದಲ್ಲಿ ನೋಡ್ತೇವೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ. ಅಂದ್ರೆ ಅದರೆರಡರ ಮಧ್ಯದಲ್ಲಿ ಸೈತಾನನು ಈ ಲೋಕದಲ್ಲಿ ಇಳಿದು ಬಂದು ಎಲ್ಲವನ್ನ ನಾಶ ಮಾಡಿಬಿಟ್ಟ. ಹಲ್ಲೆಲೂಯಾ, ಇದೀರಾ? ಹಲ್ಲೆಲೂಯಾ. ನೋಡ್ರಿ, ಸೈತಾನನು ನಮ್ಮ ಒಳಗೆ ಬಂದ್ರೆ ನಮಗಿರುವುದನ್ನೆಲ್ಲ ಕೆಡಿಸಿ ಬಿಡ್ತಾನೆ. ಸಮಾಧಾನ, ಸಂತೋಷ, ಆರೋಗ್ಯ ಎಲ್ಲವನ್ನ ಕೆಡಿಸಿ ಬಿಡ್ತಾನೆ. ಆದರೆ ಅವನು ಹೇಗೆ ಅಂದ್ರೆ ಸ್ಲೋ ಪಾಯ್ಸನ್ ಇದ್ದ ಹಾಗೆ, ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಸ್ಲೋ ಪಾಯ್ಸನ್ ತಗೊಂಡ್ರೆ ಗೊತ್ತಾಗತ್ತಾ? ಚೆನ್ನಾಗೇ ಇರ್ತೀವಿ, ಸೂಪರ್. ಇವಾಗಲೂ ನೋಡ್ರಿ, ಈ ದಿನಮಾನಗಳಲ್ಲಿ ಜನ ಸಾಯದೇ ಗೊತ್ತಾಗ್ತಿಲ್ಲ. ನಿನ್ನೆ ಇದ್ದವರು ಯಾಕೆ ಹಾರ್ಟ್ ನಿಂತೋಯ್ತು, ಕಾಪಾಡೋರಿಲ್ಲ. ಹಲ್ಲೆಲೂಯಾ. ಮುಂತೆ ಆದ್ರೂ ಹಾರ್ಟ್ ಅಟ್ಯಾಕ್ ಅಂದ್ರೆ ಕಾಪಾಡ್ಬೋದಾಗಿತ್ತು. ಹಿಂಗ್ ನೆಟ್ಟಿಗೆ ಮಲ್ಕೊಡ್ರಿ, ಉಸಿರಾಡ್ರಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂತ ಏನೋ ಕಾಪಾಡ್ಬೋದಾಗಿತ್ತು. ಹಲ್ಲೆಲೂಯಾ. ಆದ್ರೆ ಈಗಿರುವಂತ ಪರಿಸ್ಥಿತಿಯಲ್ಲಿ ಕಾಪಾಡಕ್ಕಾಗತ್ತಾ? ಬೆಳಗ್ಗೆ ರಾತ್ರಿ ಮಲಗುದನ್ ಬೆಳಗ್ಗೆ ಎದ್ದೇಳಲ್ಲ. ಹಾಗಿದ್ದಾಗ ಹಲ್ಲೆಲೂಯಾ, ಸೈತಾನ ನಮ್ಮ ಒಳಗೆ ಬಂದ್ರೆ ಸ್ಲೋ ಪಾಯ್ಸನ್ ಇದ್ದ ಹಾಗೆ ನಿಧಾನವಾಗಿ ಹಾಳು ಮಾಡ್ಕೊಂಡ್ ಬರ್ತಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾನೆ? ನಿಧಾನವಾಗಿ ಹಾಳು ಮಾಡ್ತಾನೆ. ಕೆಲಸ ಇರೋ ಜಾಗದಲ್ಲಿ ಕೆಲಸ ಕೊಡ್ತಾನೆ. ಕೆಲಸ ಭಯಂಕರ ಸಿಗುತ್ತೆ ನಮಗೆ, ಬಹಳ ದುಡಿಮೆ, ಚೆನ್ನಾಗಾಗ್ತಾ ಇದೆ, ಚೆನ್ನಾಗಾಗ್ತಾ ಇದೆ, ಚೆನ್ನಾಗಾಗ್ತಾ ಇದೆ, ಓಡ್ತಾ ಇರ್ತೇವೆ. ಪ್ರಾರ್ಥನೆ ಬಿಟ್ಬಿಟ್ಟಿರ್ತೇವೆ. ಹಲ್ಲೆಲೂಯಾ. ಕೆಲಸ ಚೆನ್ನಾಗಿ ಓಡ್ತಾ ಇರ್ತದೆ, ಉಪವಾಸ ಬಿಟ್ಬಿಟ್ಟಿರ್ತೇವೆ. ಕೆಲಸ ಚೆನ್ನಾಗಿ ಓಡ್ತಾ ಇದೆ, ಆಲಯಕ್ಕೆ ಬರೋದನ್ನ ಮರ್ತು ಬಿಡ್ತೇವೆ. ಹಲ್ಲೆಲೂಯಾ. ಮಕ್ಕಳು ಚೆನ್ನಾಗಿದ್ದಾರೆ, ಗಂಡನು ಚೆನ್ನಾಗಿದ್ದಾನೆ, ಹೆಂಡತಿ ಚೆನ್ನಾಗಿದ್ದಾರೆ, ಎಲ್ಲ ಆಶೀರ್ವಾದವಾಗಿದೆ, ಎಲ್ಲ ನಡೀತಾ ಇರುತ್ತೆ. ದೇವರನ್ನ ಬಿಟ್ಟು ನಿಧಾನವಾಗಿ ನಾವು ದೂರ ಹೋಗ್ತಾ ಇರ್ತೇವೆ, ನಮಗೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಇದೀರಾ? ಸೈತಾನನು ನಮ್ಮೊಳಗೆ ಬಂದರೆ ಬಂದ ತಕ್ಷಣವೇ ಹಂಗೆ ತಲೆ ಸುತ್ತಿ ಹೂ ಅಂತ ಅಲ್ಲಾಡೋದೇ ಇಲ್ಲ, ಅದು ಬೇರೆ. ಹಲ್ಲೆಲೂಯಾ. ಇವನು ಒಳಗೆ ಬಂದ್ರೆ ನಿಧಾನವಾಗಿ. ಎಷ್ಟೋ ಸರಿ ನಾನು ಹೇಳಿದ್ದೀನಿ, ನಾಗ ಸರ್ಪ ಒಳಗೆ ಬಂದ್ರೆ ಗೊತ್ತಾಗತ್ತಾ? ಯಾಕೆ ಗೊತ್ತಾಗಲ್ಲ? ಸೈಲೆಂಟ್ ಆಗಿ ಬರುತ್ತೆ, ಶಬ್ದನೂ ಮಾಡಲ್ಲ. ಹಲ್ಲೆಲೂಯಾ. ಆದ್ರೆ ಹೋಗ್ಬೇಕಾರೆ ಊರ್ ಜನ ಎಲ್ಲ ಕೂಡ್ಬಿಟ್ಟಿರ್ತಾರೆ. ಏನಂತ? ಹಾವು ಬಂದ್ಕೊಳ, ಅವ್ರು ಹಿಡಿಯೋ, ಇವ್ರು ಹಿಡಿಯೋ, ಇವ್ರು ಕರಿಯೋ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಸೈತಾನ್ ನಮ್ಮ ಒಳಗೆ ಬಂದ್ರೆ ಗೊತ್ತಾಗದೇ ಇಲ್ಲ. ಎಲ್ಲ ಚೆನ್ನಾಗೇ ಇರುತ್ತೆ, ಕುಟುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ, ಮಕ್ಕಳು ಓಡಾಡ್ತಾ ಇರ್ತಾರೆ. ಆದ್ರೆ ಅದು ಕಚ್ಚೋ ತನಕ, ಇಲ್ಲ ಅಂದ್ರೆ ಅದನ್ನ ನಾವು ನೋಡೋ ತನಕ ಚೆನ್ನಾಗೇ ಇರ್ತದೆ. ಹಲ್ಲೆಲೂಯಾ. ಪ್ರಿಯ ಸಹೋದರನೇ ಸಹೋದರಿ, ಇವತ್ತು ನಾವು ಅಕ್ರಮ ಮಾಡ್ತಾ ಇರ್ಬೋದು, ಪಾಪ ಮಾಡ್ತಾ ಇರ್ಬೋದು, ಕುಡಿತಾ ಇರ್ಬೋದು, ಜರದ ಆಗ್ತಾ ಇರ್ಬೋದು, ಚೆನ್ನಾಗೇ ಇರ್ತೀರಾ, ಯು ಆರ್ ಫೈನ್, ನೀನ್ ಚೆನ್ನಾಗೇ ಇರ್ತೀಯಾ, ಇನ್ನು ಮುಂದೆಯೂ ಇರ್ತೀಯಾ. ಆದ್ರೆ ಒಂದು ದಿನ, ಯಾವ ದಿನ? ಪರಲೋಕಕ್ಕೆ ಹೋದಾಗಲ್ಲ, ಅದಕ್ಕೆ ಮುಂಚೆ. ಇದೀರಾ? ಹಲ್ಲೆಲೂಯಾ. ಸೈತಾನನು ನಮ್ಮೊಳಗೆ ಬಂದ್ರೆ ನಮಗೆ ಗೊತ್ತೇ ಆಗಲ್ಲ. ಹಲ್ಲೆಲೂಯಾ. ಸೈತಾನನಿಗೆ ಎಚ್ಚರವಾಗಿರಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಆದಿಕಾಂಡ ಬರೆದ ಪತ್ರಿಕೆ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯ. ஆனாலும் தோட்டத்தின் நடுவில் இருக்கிற விருட்சத்தின் கனியை குறித்து தேவன் நீங்கள் சாகாதபடிக்கு அதை புசிக்கவும் அதை தொடவும் வேண்டாம் என்று சொன்னார் என்றார். ಆಮೆನ್, ಹಲ್ಲೆಲೂಯಾ. ಆದಿಕಾಂಡ 3ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳ್ತದೆ. ಏನಂತ? ದೇವರು ಹಣ್ಣನ್ನ ಮೋಡಬಾರದು, ಮುಟ್ಟಬಾರದು, ತಿನ್ನಬಾರದು. ಹಲ್ಲೆಲೂಯಾ. ಆದ್ರೆ ಸೈತಾನ್ ನೋಡ್ರಿ ಏನ್ ಮಾಡಿಸ್ದ? ಇವರಾಗೇ ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಅವರ ಕೈಯಿಂದಲೇ ಕಿತ್ತು, ಅವರ ಬಾಯಿಂದ ತಿಂದು, ಅವರ ಹೊಟ್ಟೆ ಒಳಗೆ ಹೋಗಿ ಇರುವಂತ ಆಶೀರ್ವಾದವನ್ನೆಲ್ಲ ಕಳೆದುಕೊಳ್ಳುವ ಹಾಗೆ ಮಾಡಿದ. ಹಲ್ಲೆಲೂಯಾ. ಇದೀರಾ? ನೋಡಿ, ದೇವರಿಗೆ ಗೊತ್ತಿದ್ದಿಲ್ವಾ ಒಳಗೆ ಹಾವು ಇದೆ ಅಂತ, ಸೈತಾನ್ ಇದೆ ಅಂತ ಗೊತ್ತಿರ್ಲಿಲ್ವಾ? ಗೊತ್ತಿರೇ ಇಲ್ವಾ ಬ್ರದರ್ಸ್? ಹೇಳಿ, ಗೊತ್ತಿತ್ತಾ ಇಲ್ವಾ? ಗೊತ್ತಿದ್ದಾಗ ಯಾಕೆ ಸುಮ್ಮನೆ ಇದ್ರು? ದೇವರು ಓಡಿಸ್ಬೋದಾಗಿತ್ತಾನೆ. ಸೈತಾನ ಓಡೋ ನಾಮದಲ್ಲಿ ಹೇಳಿದ್ರ? ಪ್ರತಿದಿನ ಯೇಸು ಕ್ರಿಸ್ತನ ಅವರನ್ನ ಸಂಚರಿಸಿ ಬಂದಾಗ ಅದನ್ನ ನೋಡ್ತಾ ಇದ್ರು.
ಹಲ್ಲೆಲೂಯಾ. ಪ್ರತಿದಿನ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನೊಳಗಿರುವಂತ ದುರಾತ್ಮನ ದೇವರು ನೋಡ್ತಾರೆ. ನಿನ್ನ ಮನೆಯಲ್ಲಿ ನೀನು ಬಿಟ್ಟಿಟ್ಟುಕೊಂಡಿರುವ ದುರಾತ್ಮನ ಅಲ್ಲೇ ಇರುತ್ತೆ. ದೇವರೂ ಬರ್ತಾರೆ, ಸೈತಾನನೂ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿಯವರೆಗೂ? ನೀನು ಪಾಪ ಮಾಡುವವರೆಗೂ ಇಬ್ಬರು ಇರ್ತಾರೆ. ಪಾಪ ಮಾಡಿದ್ಮೇಲೆ ದೇವರು ಹೋಗ್ತಾರೆ, ಸೈತಾನನು ಉಳಿದುಕೊಳ್ತಾನೆ. ಹಲ್ಲೆಲೂಯಾ. ಒಂದು ಗಮನಿಸಿಕೊಳ್ಳ್ರಿ, ನಾವು ಎಚ್ಚರವಾಗಿದ್ದೇವ ಮಾತಿನಲ್ಲಿ, ನೋಡುವುದರಲ್ಲಿ, ಕಾರ್ಯ ಮಾಡುವುದರಲ್ಲಿ. ನೀವು ಹೇಳುವುದು, ಬ್ರದರ್ ನಾನು ಬಹಳ ಪರಿಶುದ್ಧವಾಗಿದ್ದೀನಿ, ಬಹಳ ಪ್ರಾರ್ಥನೆ ಮಾಡ್ತೀನಿ. ನಿಜ, ನಿನ್ನ ಸ್ವಭಾವ ಬದಲಾಗಿದೆಯಾ? ಹಲ್ಲೆಲೂಯಾ. ಕೆಟ್ಟ ಮಾತನ್ನ ಬಿಟ್ಟಿದೀಯಾ? ಸಿಟ್ಟನ್ನ ಬಿಟ್ಟಿದ್ದೇವಾ? ಹಲ್ಲೆಲೂಯಾ. ಸುಳ್ಳನ್ನ ಬಿಟ್ಟಿದ್ದೇವಾ? ಇದ್ದೀರಾ? ಹಲ್ಲೆಲೂಯಾ. ಅಪ್ಪ ಅಮ್ಮನಲ್ಲಿ ಇದ್ದಂತ ಕಾರ್ಯಗಳು ಇನ್ನು ನಿನ್ನಲ್ಲಿ ಹಾಗೇ ಇದೆ ಅಂದ್ರೆ ನಿನ್ನಿಂದ ಇನ್ನು ಸೈತಾನ ಹೋಗಿಲ್ಲ. ಹಲ್ಲೆಲೂಯಾ. ತಲೆಮಾರು ಶಾಪಗಳು ನಿನ್ನಲ್ಲಿ ಹಾಗೆ ನೆಲೆಸಿದೆ ಅಂದ್ರೆ ನೀನಿನ್ನು ಬದಲಾಗಿಲ್ಲ. ಇದ್ದೀರಾ? ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನವಾದನು. ಹಳೆಯದೆಲ್ಲ ನಿಮ್ಮ ತಂದೆಯಿಂದ, ತಾಯಿಯಿಂದ, ನೆಂಟರಿಂದ, ಅವರಿಂದ, ಇವರಿಂದ ಬಂದದೆಲ್ಲ ಕಳೆದು ಹೋಗಿದೆಯಾ? ಇಲ್ಲ, ಅವನನ್ನ ಚೇರಾಕಿ ಇನ್ನು ಕೂರ್ಸ್ಕೊಂಡಿದ್ದೀವ. ಹಲ್ಲೆಲೂಯಾ. ನಾವೇನ್ ಅನ್ಕೊಳ್ತೀವಿ, ಯೇಸು ಸ್ವಾಮಿ ಬಂದ್ಬಿಟ್ರೆ ಸೈತಾನ ಇರಲ್ಲ. ಇಲ್ಲ, ಅವನು ದೇವರ ಮುಂದೆ ಹೋಗಿ ನಿಂತ್ಕೊಂಡಿದ್ದ. ಹಲ್ಲೆಲೂಯಾ. ಅವನನ್ನ ದೇವರು ಓಡಿಸ್ತಾರೆ. ಯಾವಾಗ? ನೀವು ಹೇಳ್ಬೇಕಾರೆ, ಅಪ್ಪ ಇವನ್ ನನಗೆ ಬೇಡ. ಹಲ್ಲೆಲೂಯಾ. ಈ ಮೋಸ ನನಗೆ ಬೇಡ, ಈ ಅಕ್ರಮ ನನಗೆ ಬೇಡ, ಈ ಪಾಪ ನನಗೆ ಬೇಡ, ಈ ಸುಳ್ಳು ನನಗೆ ಬೇಡ. ಹಲ್ಲೆಲೂಯಾ. ಈ ಲೋಕದ ಕಾರ್ಯಗಳು ನನಗೆ ಬೇಡಪ್ಪ ಅಂತ ನೀನು ಹೇಳುವಾಗ ದೇವರವನನ್ನು ಓಡಿಸ್ತಾರೆ. ಅಲ್ಲಿವರೆಗೂ ದೇವರು ಸುಮ್ಮನೆ ಇರ್ತಾರೆ. ಹಲ್ಲೆಲೂಯಾ. ಹವ್ವಳು ಓದಲು ಕೇಳಿದಳು. ನೋಡಿ, ಸೈತಾನ ಒಂದೇ ಮಾತಿನಿಂದ ಹವ್ವಳನ್ನ ಮಕಡೆ ಮಲಗಿಸ್ಬಿಟ್ಟ. ಇದ್ದೀರಾ? ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ ಇದ್ದವರು ಆ ಹಣ್ಣನ್ನ ತಿಂದಿದ್ದ ತಕ್ಷಣ ಎಲ್ಲಿ ತಳ್ಳಲ್ಪಟ್ರು? ಎಲ್ಲಿಂದ ತಳ್ಳಲ್ಪಟ್ರು? ಆ ಏದೇನ್ ತೋಟದಿಂದ ಆಚೆ ತಳ್ಳಲ್ಪಟ್ರು. ಅದುವರೆಗೂ ಆರಾಮಾಗಿದ್ದಂಥವ್ರು ಕಷ್ಟ ಜಾಸ್ತಿ ಆಗೋಯ್ತು, ವೇದನೆ ಜಾಸ್ತಿ ಆಗೋಯ್ತು, ದುಡಿಬೇಕು, ಕಷ್ಟಪಡಬೇಕು. ಅಯ್ಯೋ, ಮಕ್ಕಳು ಹೆರೋದಾದ್ರೆ ಸತ್ತು ಬದುಕಬೇಕು, ಪ್ರತಿದಿನ ದುಡಿಬೇಕು, ಬೆವರು ಸುರಿಸಬೇಕು, ಕಷ್ಟ, ವೇದನೆ, ಮುಳ್ಳು, ಅವು ಇವು ಎಲ್ಲ. ಹಲ್ಲೆಲೂಯಾ. ಎಲ್ಲಿವರೆಗೂ ಸೈತಾನನು ನಿಮ್ಮ ಜೀವಿತದಲ್ಲಿ ಇರ್ತಾನೋ ಅಲ್ಲಿವರೆಗೂ ನೀವು ಏದೇನ್ ತೋಟದಿಂದ ತಳ್ಳಲ್ಪಟ್ಟಿರ್ತೀರ. ಹಲ್ಲೆಲೂಯಾ. ಅಂದ್ರೆ ಆದಾಮವ್ವಳ ಜೊತೆಯಲ್ಲಿ ಸರ್ಪವಿತ್ತು, ನಿನ್ನ ಜೊತೆಯಲ್ಲಿ ಯಾರಿದ್ದಾರೆ? ದೇವರು ಇದ್ದ, ನಿನ್ನ ಜೊತೆಯಲ್ಲಿ ಯಾರಿದ್ದಾರೆ? ಇಬ್ಬರನ್ನು ಇಟ್ಕೊಂಡಿದೀಯಾ? ಒಂದು ದಿನ ಹಲ್ಲೆಲೂಯಾ, ಆದಾಮವ್ವಳಿಗೆ ಆದಂತ ಪರಿಸ್ಥಿತಿ ನಿನಗೆ ಚೆನ್ನಾಗೇ ಇರ್ತದೆ. ಹಲ್ಲೆಲೂಯಾ. ಜರ್ದ ಉಜ್ಜ ಹಾಕ್ಬೇಕಾದ್ರೆ ಚೆನ್ನಾಗೇ ಇರುತ್ತೆ. ಇದೀರಾ? ಸುಳ್ಳನ್ನು ಹೇಳ್ಬೇಕಾದ್ರೆ ಚೆನ್ನಾಗೇ ಇರುತ್ತೆ, ಕುಡಿಬೇಕಾದ್ರೆ ಚೆನ್ನಾಗೇ ಇರುತ್ತೆ. ರೀಸನ್ ಹೇಳೋದು, ನನಗೆ ಹಂಗಾಯ್ತು, ನನಗೆ ಟೆನ್ಷನ್ ಆಯ್ತು. ಹಾಗಿಲ್ಲ, ಸೈತಾನ್ ನೀನ್ ಒಳಗ್ ಕೂರಿಸ್ಕೊಂಡಿದೀಯಾ, ಕಳ್ಸಕ್ ನಿನಗೇ ಇಷ್ಟ ಇಲ್ಲ. ಹಲ್ಲೆಲೂಯಾ. ಮನೆಗೆ ಬಂದವ್ರನ್ನ ಕಳ್ಸಕ್ಕೆ ನಮಗ್ ಇಷ್ಟನೇ ಇಲ್ಲ. ಆದ್ರೆ ನಾವು ಹೇಳೋದೇನು? ಪರಿಶುದ್ಧವಾಗಿದ್ದೀವಿ, ನಮಗೆ ಗೊತ್ತೇ ಆಗೋದಿಲ್ಲ ಅವನಿದಾನೆ ಅಂತ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಹಾವು ಏನಾಗಿತ್ತು? ಎಲ್ಲಾ ಪ್ರಾಣಿಗಳ ಜೊತೆ ಏನಾಗಿತ್ತು? ಅಯ್ಯಯ್ಯೋ, ಮಾತಾಡ್ರಿ, ಟೈಮ್ ಆಗ್ತಾ ಇದೆ. ಏನಾಗಿತ್ತು? ಹಾವು ಏನಾಗಿತ್ತು? ಎಲ್ಲಾ ಪ್ರಾಣಿಗಳ ಜೊತೆ ಅದು ಪ್ರಾಣಿಯಾಗಿತ್ತು ತಾನೆ. ಹಲ್ಲೆಲೂಯಾ. ಆದಾಮವ್ವಳಿಗೆ ಅದು ವ್ಯತ್ಯಾಸವಾಗಿ ಕಾಣಲೇ ಇಲ್ಲ. ಬಿಡ, ನಾವು ನೋಡ್ಬೇಕಾರಿಂದ ಇದೆ. ಹಲ್ಲೆಲೂಯಾ. ನಾವು ಹುಟ್ಟಾಗಿಂದ ಇದಿದೆ, ಇರ್ಲಿ ಬಿಡು, ತೊಂದರೆ ಇಲ್ಲ, ಇಟ್ಕೋ, ಚೆನ್ನಾಗಿ ಸಾಕು, ಹಾಲು ಕುಡಿಸು, ಅದು ಹೇಳೋದಲ್ಲ ಮಾಡು. ಹಲ್ಲೆಲೂಯಾ. ಒಂದು ದಿನ ನಿನ್ನ ಜೀವನವನ್ನು ನಾಶ ಮಾಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಹಿ ನಮ್ಮೊಳಗಿದೆಯಾ? ಈ ಲೋಕದ ಕಾರ್ಯಗಳು ನಮ್ಮಲ್ಲಿ ಉಳಿದಿದೆಯಾ? ದೇವರಿಗೆ ಮುಖ್ಯತ್ವ ಕೊಡೋದು ಬಿಟ್ಟು ಮನುಷ್ಯರಿಗೂ ಈ ಲೋಕಕ್ಕೆ ಮುಖ್ಯತ್ವ ಕೊಡ್ತಾ ಇದ್ದೇವಾ? ಸೈತಾನನನ್ನು ವಂಚಿಸ್ತಾ ಇದ್ದಾನೆ ಸಹೋದರನೇ, ಸಹೋದರಿಯೇ. ಹಲ್ಲೆಲೂಯಾ.
ನಿನಗೆ ಗೊತ್ತಾಗ್ತಾನೆ ಇಲ್ಲ, ಆರಾಮಾಗಿ ವಂಚನೆ ನಡೀತಾ ಇದೆ. ಇದೆಲ್ಲ ಇದ್ದಿದ್ದೇ ಬಿಡು, ಇದೆಲ್ಲ ನಡೆಯೋದೇ ಬಿಡು. ಹೊಸ ಸೃಷ್ಟಿಯಾಗಿ ನಾವು ಬದಲಾಗಬೇಕು ಪ್ರಿಯ ಸಹೋದರನೇ ಸಹೋದರಿ. ಹೊಸ ಸೃಷ್ಟಿಯಾಗಿ ನೀನು ಆಗದೆ ಹೋದರೆ ಪರಲೋಕ ರಾಜ್ಯಕ್ಕೆ ನೀನು ಹೋಗಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ರೈಟ್, ತಿರುಗಿಸಿಕೊಳ್ಳೋಣ. ಎರಡನೆಯ ಪೂರ್ವಕಾಲ, ಮೊದಲನೇ ಪೂರ್ವಕಾಲ ವೃತ್ತಾಂತ, ಮೊದಲನೇ ಪೂರ್ವಕಾಲ ವೃತ್ತಾಂತ, ಅಲ್ಲಿಂದ ಸ್ವಲ್ಪ ಮುಂದೆ ಅರಸರುಗಳು ಆದ ಮೇಲೆ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1-2 ವಾಕ್ಯವನ್ನು ಓದಿಕೊಳ್ಳೋಣ. ಸೈತಾನನು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದನು. ದಾವೀದನು ಯೋವಾಬನನ್ನು ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೇರ್ಷೆಬದಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲರನ್ನು ಲೆಕ್ಕ ಮಾಡಿಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದನು. சாத்தான் இஸ்ரவேலுக்கு விரோதமாய் எழும்பி இஸ்ரவேலை தொகையிடுகிறதற்கு தாவீதை ஏறிவிட்டது. போதும். ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಸಿಕ್ತರ ಮೊದಲನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1ನೇ ವಾಕ್ಯ, ಇಸ್ರಾಯೇಲರಿಗೆ ವಿರುದ್ಧವಾಗಿ ಸೈತಾನನು ಎದ್ದು ಕಾನೇಶು ಮಾರಿ ಮಾಡುವುದಕ್ಕೆ ದಾವೀದನನ್ನ ಪ್ರೇರೇಪಿಸಿದನು. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ನೋಡ್ರಿ, ಕಾನೇಶು ಮಾರಿ ಮಾಡುವುದಕ್ಕೆ ಸೈತಾನ್ ಯಾರನ್ನ ಪ್ರೇರೇಪಿಸಿದ? ದಾವೀದನನ್ನ. ದಾವೀದ ಯಾರು? ದೇವರ ಹೃದಯಕ್ಕೆ ಒಪ್ಪುವಂತ ಮನುಷ್ಯ. ಒಂದು ಯುದ್ಧಕ್ಕೆ ಹೋದ್ರು ದೇವರಿಗೆ ಕೇಳಿ ಹೋಗ್ತಾ ಇದ್ದ, ಏನೇ ಮಾಡಿದ್ರು ದೇವರಿಗೆ ಕೇಳ್ತಾ ಇದ್ದ. ಹಲ್ಲೆಲೂಯಾ. ಅದೇ 141ನೇ ಕೀರ್ತನೆ ಓದಿಲ್ವ, ನನ್ನ ಬಾಯಿಗೆ ಏನ್ ಬಿಡು, ಕಾವಲಿರಿಸು, ನನ್ನ ಕದಗಳ ಬಾಗಿಲನ್ನ ಮುಚ್ಚಿಬಿಡಪ್ಪ, ತುಟಿಗಳ ಬಾಗಿಲನ್ನ ಮುಚ್ಚಿಬಿಡು, ಕಾಯಿ. ಹಲ್ಲೆಲೂಯಾ. ದಾವೀದನು ದೇವರು ಮೆಚ್ಚುವಂತ ಮನುಷ್ಯನಾಗಿದ್ದ. ಆದರೆ ಯಾರು ಅವನನ್ನ ಪ್ರೇರೇಪಿಸಿದ್ರು? ಸೈತಾನನು ಪ್ರೇರೇಪಿಸಿದ. ಹಲ್ಲೆಲೂಯಾ. ದೇವರ ಭಕ್ತಿಯುಳ್ಳ ಮನುಷ್ಯ, ದೇವರ ಅಭಿಷೇಕ ಹೊಂದಿದವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಡೈರೆಕ್ಟ್ ಆಗಿ ದೇವರ ಸನ್ನಿಧಿಯಿಂದ ಕರೆಯಲ್ಪಟ್ಟವನು ಈಗ ಯಾರ ಪ್ರೇರೇಪಣೆಯಿಂದ ಕಾರ್ಯ ಮಾಡ್ತಾ ಇದ್ದಾನೆ? ಸೈತಾನನಿಂದ. ಹಲ್ಲೆಲೂಯಾ. ಅನೇಕ ಸಮಯಗಳಲ್ಲಿ ನಾವು ಮಾಡುವಂತ ಕೆಲಸ, ನಾವು ಮಾಡುವಂತ ಬಿಸ್ನೆಸ್, ಇದೀರಾ? ಹಲ್ಲೆಲೂಯಾ. ನಾವು ತೆಗೆದುಕೊಳ್ಳುವಂತ ಗಾಡಿಗಳು, ಪರ್ಚೇಸ್ ಮಾಡುವಂತ ಗಾಡಿಗಳು, ಮನೆಯಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನಗಳು ನಿಜವಾಗಲೂ ಅದು ದೇವರಿಂದ ಬಂದದ್ದ? ಹಲ್ಲೆಲೂಯಾ. ನಿಜವಾಗಲೂ ದೇವರಿಂದ ಬಂದದ್ದ? ಗಮನಿಸಿಕೊಳ್ಳಬೇಕು. ಸೈತಾನನು ದಾವೀದನನ್ನೇ ಪ್ರೇರೇಪಿಸ್ಬಿಟ್ಟ. ದಾವೀದ ಮಾಡೋ, ಏನೂ ಆಗಲ್ಲ. ಹಲ್ಲೆಲೂಯಾ. ಜೊತೆಗಿದ್ದ ಸೇವಕ ಹೇಳ್ತಾನೆ, ಅಯ್ಯ ಯಾಕೆ ಹಿಂಗ್ ಮಾಡ್ತಾ ಇದೀಯ, ಬೇಡ, ಹಿಂಗೆಲ್ಲ ಮಾಡ್ಬಾರೇ, ನೀನ್ ರಾಜನ ನಾನ್ ರಾಜನ, ನಾನು ಹೇಳಿದ್ ಮಾಡ್ಬೇಕಷ್ಟೇ. ಇದೀರಾ? ಹಲ್ಲೆಲೂಯಾ. ನಾನು ಹೇಳಿದ್ ನಡಿಬೇಕಷ್ಟೇ, ನಾನು ಹೇಳಿದ್ ಆಗ್ಬೇಕಷ್ಟೇ, ನನ್ನ ತೀರ್ಮಾನವೇ ಅಂತ್ಯ. ದೇವರಿಂದ ಬಂತೇನಪ್ಪ ಗೊತ್ತಿಲ್ಲ. ನಾಳೆ ದಿವಸ ಅದರಿಂದ ಸಮಸ್ಯೆ ಬಂದು, ರೋಗ ಬಂದು, ವ್ಯಾಧಿ ಬಂದು, ಹೋರಾಟಗಳು ಬಂದು, ನಿನಗೇನಾದ್ರೂ ಆದ್ರೆ ಆಮೇಲೆ ಅಯ್ಯೋ, ನಾನು ಇಷ್ಟು ದಿವಸ ಬಂದು ಚರ್ಚಿಗೆ ಬಂದು ಏನೂ ಆಗಿಲ್ಲ, ಏನ್ ನಡೀಲಿಲ್ಲ, ಇಷ್ಟು ದಿವಸ ನಾ ಪ್ರಾರ್ಥನೆ ಮಾಡಿದೆ, ಅದನ್ನ ಮಾಡಿದೆ, ಇದನ್ನ ಮಾಡಿದೆ, ಏನೂ ಆಗಿಲ್ಲ ಅಂತ ನೀನೇ ಬಾಯಿ ಬಡಿದುಕೊಳ್ಳುವುದು. ಹಲ್ಲೆಲೂಯಾ. ದೇವರು ಹೇಳಿದ್ರ ದಾವೀದನಿಗೆ ಕಾನೇಶುಮಾರಿ ಮಾಡು ಅಂತ? ಸೈತಾನನು ಪ್ರೇರೇಪಿಸಿದ. ಹಲ್ಲೆಲೂಯಾ. ಏನ್ ಮಾಡ್ದ? ಪ್ರೇರೇಪಿಸಿದ. ನೀನು ತೆಗೆದುಕೊಳ್ಳುತ್ತಿರುವಂತ ತೀರ್ಮಾನ ನಿನ್ನದ? ಇದೀರಾ? ಹಲ್ಲೆಲೂಯಾ. ಸೈತಾನ ನಿಮ್ಮನ್ನು ಪ್ರೇರೇಪಿಸಿದ್ದಾನ, ಗಮನಿಸಿಕೊಳ್ಳ್ರಿ, ಎಚ್ಚರವಾಗ್ರಿ. ಏನ್ ಮನ್ಸಿಗೆ ಬಂದ್ರು ಮಾಡ್ಬಿಡದೆ, ತೊಂದ್ರೆ ಇಲ್ಲ, ನಡೆಯುತ್ತೆ. ಆಮೇನ್ ಆಮೇನ್ ಸ್ತೋತ್ರ ಅಂತ ಮಾಡ್ಬಿಡದೆ, ಎಲ್ಲ ಸರಿಯಾಗತ್ತೆ. ಸುಳ್ಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ್ನ, ದೇವರು ನಿನಗೆ ಒಪ್ಪಿಗೆ ಕೊಟ್ನ, ದೇವರ ಕಡೆಯಿಂದ ಅದು ಬಂತ, ಇಲ್ಲ ಸೈತಾನ ಕಡೆಯಿಂದ ಬಂತ? ನಾವು ಅದೆಲ್ಲ ಪರೀಕ್ಷೆನೇ ಮಾಡಲ್ಲ. ಹಲ್ಲೆಲೂಯಾ. ಮನಸ್ಸಿ ನಮಗೆ ಅನ್ನಿಸ್ತಾ ಮಾಡ್ಬಿಡದೆ. ಹಲ್ಲೆಲೂಯಾ. ಮನಸ್ಸಿಗೆ ಅನ್ಸಿದ್ದನ್ನ ಮಾಡ್ಬಿಡದೆ, ಬಂದಿದ್ದ ಆಮೇಲೆ ನೋಡ್ಕೊಳ್ಳೋಣ. ದೇವರಿದ್ದಾರೆ, ಯೇಸು ಕ್ರಿಸ್ತ ನನ್ನ ಜೊತೆ ಇದ್ದಾರೆ, ನನ್ನ ಮುಂದೆ ಇದ್ದಾರೆ, ಆತ ನನ್ನ ಕುರುಬನು, ನಾನು ಕೊರತೆ ಪಡೇನು, ನನಗೇನೂ ಆಗೋದಿಲ್ಲ, ಹಸುರುಗಾವಲನ್ನ ನಡೆಸ್ತಾರ? ಇಲ್ಲ. ಹಲ್ಲೆಲೂಯಾ. ದೇವರಿಂದ ಬರದೆ ಹೊರತು ದೇವರಲ್ಲಿ ಬರೋದಿಲ್ಲ. ಇದೀರಾ? ಹಲ್ಲೆಲೂಯಾ. ಸೈತಾನನನ್ನ ಪ್ರೇರೇಪಿಸ್ತಾ ಇದ್ದಾನ, ಜ್ಞಾಪಿಸ್ಕೋ. ಅವಳಿಗೆ ಕುಯುಕ್ತಿಯಿಂದ ಪ್ರೇರೇಪಿಸಿ ತಿನ್ನಿಸ್ಬಿಟ್ಟ. ನಿನಗೇನ್ ತಿನ್ನಿಸ್ತಾ ಇದ್ದಾನೆ? ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಬೇಡ.
ಏನ್ ಪ್ರಾರ್ಥನೆ ಮಾಡಿ ಏನ್ ಸಿಕ್ತು? ಹಲ್ಲೆಲೂಯಾ. ಚರ್ಚಿಗೆ ಹೋದ್ರೆ ಬೇರೆ ಏನೇನೋ ಯೋಚನೆ ಮಾಡ್ಕೊಂಡು ಕೂತಿರೋದು ಸೈತಾನ್ ಪ್ರೇರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೇಯರಿಗೆ ಬರಕ್ ಆಗದೇ ಇಲ್ಲ. ಓ ಅದು ಇದು ಬಿಸಿ, ಇದಕ್ಕೆ ಅದು ಬಿಸಿ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು. ಯಾರು ಪ್ರೇರೇಪಿಸ್ತಾ ಇದ್ದಾರೆ? ಹಲ್ಲೆಲೂಯಾ. ಇದೀರಾ? ಪರಿಶುದ್ಧತೆಯಲ್ಲಿ ಬದುಕಕ್ಕಾಗ್ತಾ ಇಲ್ಲ, ಯಾರು ಪ್ರೇರೇಪಿಸ್ತಾ ಇದ್ದಾರೆ? ಸತ್ಯವೇದ ಓದಕ್ಕಾಗ್ತಾ ಇಲ್ಲ, ಯಾರು ಪ್ರೇರೇಪಿಸ್ತಾ ಇದ್ದಾರೆ? ನೀತಿಯಲ್ಲಿ ಬದುಕಕ್ಕಾಗ್ತಾ ಇಲ್ಲ, ಯಾರು ಪ್ರೇರೇಪಿಸ್ತಾ ಇದ್ದಾರೆ? ಹಲ್ಲೆಲೂಯಾ. ಮುಂಚೆ ಇದ್ದಂತ ಭಯಭಕ್ತಿ ಈಗ ಇಲ್ಲ, ಯಾರು ಪ್ರೇರಿಸ್ತಾ ಇದ್ದಾರೆ? ಮುಂಚೆ ಇದ್ದಂತ ಅಭಿಷೇಕ ಇಲ್ಲ, ಯಾರು ನಿನ್ನೆಲ್ಲ ಪ್ರೇರೇಪಿಸ್ತಾ ಇದ್ದಾರೆ? ಇದೀರಾ? ಹಲ್ಲೆಲೂಯಾ. ಯಾರ ಶಬ್ದವನ್ನ ಕೇಳುತ್ತಾ ಇದ್ದೀರಾ? ಸೈತಾನನಿಗೆ ಎಚ್ಚರವಾಗಿಲ್ಲದೆ ಹೋದರೆ, ಸೈತಾನನ ಗಮನಿಸದೆ ಹೋದರೆ, ಅವನು ಮಾಡುವಂತ ಕಾರ್ಯಗಳನ್ನು ನಾವು ಗಮನಿಸದೆ ಹೋದರೆ ನಮ್ಮನ್ನ ಪ್ರೇರೇಪಿಸಿ ದೊಡ್ಡ ಗುಂಡಿಗೆ ತಳ್ಳಿ ಹೋಗಿ ಬಿಡುತ್ತಾನೆ. ಹಲ್ಲೆಲೂಯಾ. ದಾವೀದನು ಮಾಡಿದ ಈ ಒಂದು ತಪ್ಪಿಗೆ ಕರ್ತನ ಕಡೆಯಿಂದ ಹಲ್ಲೆಲೂಯಾ ಏನ್ ಬಂತು? ಘೋರ ವ್ಯಾಧಿ ಬಂತು. 70,000 ಜನ ಸತ್ತು ಹೋದ್ರು. ಯಾರು ಮಾಡಿದ ತಪ್ಪಿಂದ? ಹಲ್ಲೆಲೂಯಾ. ನೀನು ಮಾಡಿದ ಒಂದು ತಪ್ಪು ನಿನ್ನ ಕುಟುಂಬನ ಕೆಡಿಸಿ ಬಿಡಬಹುದು, ನಿನ್ನ ಮಕ್ಕಳನ್ನ ಕೆಡಿಸಿ ಬಿಡಬಹುದು. ಹಲ್ಲೆಲೂಯಾ. ನಿನ್ನ ಕೆಲಸವನ್ನ ಕೆಡಿಸಿ ಬಿಡಬಹುದು, ನಿನ್ನ ಅಭಿಷೇಕವನ್ನ ಕೆಡಿಸಿ ಬಿಡಬಹುದು. ಯಾರ ಪ್ರೇರೇಪಣೆಯಿಂದ ಇದೆಲ್ಲ ನೀನು ಮಾಡ್ತಾ ಇದ್ದೀಯಾ? ಹಲ್ಲೆಲೂಯಾ. ನಾನು ಒಂದು ವಿಷಯ ಮಾತ್ರ ನಾನು ಹೇಳಲು ಇಷ್ಟಪಡ್ತಾನೆ ಈ ಸಮಯದಲ್ಲಿ. ನಮ್ಮ ಸಭೆಯಲ್ಲಿ ಸಭೆ ವಿಶ್ವಾಸಿಗಳಿಗೂ ಸೇವಕರಿಗೂ ಅವರಿಬ್ಬರ ಮಧ್ಯದಲ್ಲಿರುವಂತಹ ಆ ಸಂಬಂಧವನ್ನ ಸೈತಾನನು ಕೆಡಿಸಬೇಕಂದ್ರೆ ಏನ್ ಮಾಡ್ತಾನೆ ಗೊತ್ತಾ? ನಮ್ಮ ಸಭೆಯಲ್ಲಿ ನಾನು ಹೇಳ್ತಾ ಇರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹಲ್ಲೆಲೂಯಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾವೇನೋ ಹೇಳಿರ್ತೀವಿ, ನೀವೇನೋ ಅರ್ಥ ಮಾಡ್ಕೊಂಡು. ಹಲ್ಲೆಲೂಯಾ. ನೀವೇನೋ ಹೇಳಿರ್ತೀರಾ, ನಾವೇನೋ ಅರ್ಥ ಮಾಡ್ಕೊಂಡಿರ್ತೀವಿ. ಇದೀರಾ? ನಮ್ಮ ಸಭೆಯಲ್ಲಿ ಅನೇಕ ಜನರು ಸಭೆಯನ್ನ ಬಿಟ್ಟು ಹೋಗಲು ಕಾರಣ, ಹಲ್ಲೆಲೂಯಾ, ಮುಖ್ಯವಾದ ಕಾರಣ ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೈತಾನು ಸೇವಕರಿಗೂ ನಿನ್ನ ಮಧ್ಯದಲ್ಲಿ ಒಂದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದುಬಿಟ್ರೆ ಮುಗಿದೋಯ್ತು. ತಲೆ ಕೆಡಿಸ್ಕೊಳ್ಳಲ್ಲ, ಪ್ರಾರ್ಥನೆಗೆ ಬರೋದಿಲ್ಲ. ಹಲ್ಲೆಲೂಯಾ. ಹಿಂಗ ಅಂದ್ಬಿಟ್ರಲ್ಲ, ಹಂಗೆ ಹೇಳ್ಬಿಟ್ರಲ್ಲ, ಕೇಳ್ದ ಬಾ ಸೇವಕರ ಮುಂದೆ ಬಂದು ಕೂತ್ಕೋ. ಏನ್ ಸೇವಕರಿ ನೀವು ಹೇಳಿದ್ರ? ಹಲ್ಲೆಲೂಯಾ. ಬೇರೆಯವ್ರು ಹೇಳದ್ನ ಮಾತ್ರ ಬಹಳ ಗಮನದಿಂದ ಕೇಳ್ತೀಯಾ? ಬಾ ಸಭೆಯ ಮುಂದೆ ಸೇವಕರ ಮುಂದೆ ನಿಂತ್ಕೋ. ಅಯ್ಯ ನೀವು ಮಾತಾಡಿದ್ರ, ನಾನು ಹೀಗೆ ಕೇಳಲ್ಪಟ್ಟೆ. ಹಲ್ಲೆಲೂಯಾ. ಅಲ್ಲ ಇಲ್ಲ. ಹಲ್ಲೆಲೂಯಾ. ಒಂದು ಉದಾಹರಣೆಯನ್ನ ಕೊಡ್ತೇನೆ. ನಮ್ಮ ಸಹೋದರೊಬ್ರು, ಅವರು ಹುಷಾರಿಲ್ಲದೆ ಬಂದಿದ್ರು ಹಳೆಯ ಚರ್ಚಲ್ಲಿ. ಅವ್ರು ಸ್ವಲ್ಪ ಹುಚ್ಚರಾಗಿ ಹಾಕ್ಬಿಟ್ಟಿದ್ರು. ಚರ್ಚಲ್ಲಿ ಬಂದು ಕೂತಾಗ ಬಾಯಿಯಿಂದ ಮೂಗಿನಿಂದೆಲ್ಲ ಜೊಳ್ಳು ಸುರಿಯೋದು. ಹಲ್ಲೆಲೂಯಾ. ಆರಾಧನೆಗೆ ಅವಾಗ ಬರ್ತಾ ಇದ್ರು. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ದೇವರು ಬಿಡುಗಡೆ ಕೊಟ್ಬಿಟ್ರು. ಹಲ್ಲೆಲೂಯಾ. ಬಿಡುಗಡೆ ಕೊಟ್ಟು ಒಳ್ಳೆಯ ಮನುಷ್ಯನಾಗ್ಬಿಟ್ಟ, ಹೊಸ ಮನುಷ್ಯನಾದ್ರು. ಚೆನ್ನಾಗೆಲ್ಲ ನಡೀತಾ ಇತ್ತು. ಚರ್ಚ್ ಕಟ್ಟೋದಕ್ಕೆಲ್ಲ ಸ್ವಲ್ಪ ಸಹಾಯ ಮಾಡ್ತಾ ಇದ್ರು. ಯಾರು ಏನು ಹೇಳಿದ್ರು ಗೊತ್ತಿಲ್ಲ, ನಾವಂತೂ ಏನು ಹೇಳಿಲ್ಲ. ಹಲ್ಲೆಲೂಯಾ. ರೈಟ್. ಯಾರು ಏನು ಹೇಳಿದ್ರು ಗೊತ್ತಿಲ್ಲ. ನೀನು ಹುಚ್ಚ, ನೀನ್ ಹಂಗೆ, ನೀನ್ ಹಿಂಗೆ ಅಂತ ಹೇಳಿದ್ರು ಅಂತ ಸಹೋದರ ಏನ್ ಮಾಡಿದ್ರು? ಚರ್ಚ್ ಬಿಟ್ಟು ಬೇರೆ ಚರ್ಚ್ ಹೋಗ್ಬಿಟ್ರು. ನಾನು ಕೇಳಿದೆ, ಯಾಕೆ ಬ್ರದರ್? ಇಲ್ಲ ಬ್ರದರ್, ಏನಿಲ್ಲ. ಹಲ್ಲೆಲೂಯಾ. ಇದೀರಾ? ನಾವು ಹೇಳಲಿಲ್ಲ, ನಾವೇ ಕೇಳೋದು. ಬಿಡುಗಡೆ ಕೊಟ್ಟವರು ದೇವರು. ಹಲ್ಲೆಲೂಯಾ. ಸರಿ, ನಾವು ಹೇಳಿದ್ರಿ ಅಂತಾನೆ ಇಟ್ಕೊಳ್ರಿ, ಸುಮ್ಮನೆ ಉದಾಹರಣೆಗೆ. ಹಲ್ಲೆಲೂಯಾ. ನಾವು ಹೇಳ್ದೀವಿ ಅಂತಾನೆ ಇಟ್ಕೊಳ್ಳಿ. ಕ್ಷಮಿಸಷ್ಟು ನಿನಗೆ ಸಮಾಧಾನ ಇಲ್ವಾ? ಕ್ಷಮಿಸಷ್ಟು ನಿನಗೆ ಮನಸ್ಸಿಲ್ವಾ? ಹಲ್ಲೆಲೂಯಾ. ಸಭೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ನಡೀತಲ್ಲ, ಒಬ್ಬ ಸಹೋದರನಾದ್ರೂ ಕ್ಷಮಿಸಿ ಬಂದು ಮೊಣಕಾಲು ಊರಿದ್ರ? ಇನ್ನೇನು ನಾವು ದೇವರ ಮಕ್ಕಳು. ಅವ್ರ ನಮ್ಮ ಮಧ್ಯದಲ್ಲಿ ನಾನು ಎಳಿತಾ ಇಲ್ಲ. ಸೈತಾನನು ಏನ್ ಮಾಡ್ತಾ ಇದ್ದಾನೆ? ಪ್ರೇರೇಪಿಸ್ಬಿಟ್ಟ. ಆಲಯದಲ್ಲಿ ದೃಢವಾಗಿ ನಿಂತು ಫಲ ಕೊಡುವಂತವ್ರು ಇವತ್ತು ಅಲೆದಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ. ಚೆನ್ನಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಹೋಗ್ತಾ ಇದ್ದೇನೆ, ಹೇಳ್ತಾರೆ. ಆದ್ರೆ ದೇವರು ಇಡಲ್ಪಟ್ಟಂತ ನೆಲದಿಂದ ಕಿತ್ತಲ್ಪಟ್ಟ ಮೇಲೆ ಸುಮ್ಮನೆ ಇರ್ದೇವಷ್ಟು ಅನುದಿನದ ಆಹಾರವನ್ನ ಕೊಡುತ್ತಾರೆ ಹೊರತು ಒಂದು ದಿನ ದೇವರ ದಿನ ಬರುವಾಗ ನ್ಯಾಯ ತೀರ್ಪು ಬರ್ತದೆ. ಹಲ್ಲೆಲೂಯಾ. ಸೇವಕರೇನೋ ಹೇಳಿದ್ರ, ಆಯ್ತು, ಕ್ಷಮಿಸಕ್ಕಾಗಲ್ವ ನಿನ್ ಕೈಯಲ್ಲಿ? ಇನ್ನೇನು ಯೇಸು ಸ್ವಾಮಿ ನೀನ್ ಬಾಲಿಸ್ತೀಯ ನೀನು? ಸರಿಯಪ್ಪ, ನಾವು ಕೆಟ್ಟವ್ರೆ, ನೀನು ಒಳ್ಳೆಯವಂತಾನೆ,
ನೀವು ಒಳ್ಳೆಯವ್ರು ತಾನೇ ಒಳ್ಳೇದ್ ಮಾಡ್ಬೋದಾಗಿತ್ತಲ್ಲ, ಯಾಕಾಗ್ಲಿಲ್ಲ? ಇದೀರಾ? ಹಲ್ಲೆಲೂಯಾ. ಸೈತಾನನು ಪ್ರೇರೇಪಿಸ್ತಾನೆ, ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತೇ ಆಗೋದಿಲ್ಲ. ಪ್ರೇರೇಪಿಸಿ 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 ಹಿಂದೆ ತಳ್ಳಿ ಬಿಡ್ತಾನೆ. ಕೆಳಗೆ ಬಿದ್ದು ಹೋಗ್ತೇವೆ, ಮಕಡೆ ಮಲಗಿ ಬಿಡ್ತೇವೆ. ಅಭಿಷೇಕ ಇಲ್ಲ. ಕೇಳಿ ನೋಡ್ರಿ, ಇಲ್ಲಿಂದ ಬಿಟ್ಟು ಹೋದವರಿಗೆ ಅಭಿಷೇಕ ಇದೆಯಾ? ಅಭಿಷೇಕ ಇರೋದಿಲ್ಲ. ಯಾಕಂದ್ರೆ ದೇವರು ನೆಡಲ್ಪಟ್ಟಂತ ಸ್ಥಳದಲ್ಲಿ ನೆಟ್ಟಿರಬೇಕು. ಹಲ್ಲೆಲೂಯಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಡೈರೆಕ್ಟ್ ಆಗಿ ಬರ್ರಿ ಮನೆಗೆ, ಕೇಳ್ರಿ. ಪಾಸ್ಟಮ್ಮ, ಬ್ರದರ್, ನೀವು ಹೇಳಿದ್ರ, ನಾವು ಹೀಗೆ ಕೇಳ್ಪಟ್ವಿ, ಹೇಳಿದ್ರ? ಹಲ್ಲೆಲೂಯಾ. ಮಾತಾಡಿದ್ರೆ ಎಲ್ಲವೂ ಸರಿ. ಹಲ್ಲೆಲೂಯಾ. ಇಲ್ಲಿ ದಾವೀದನಿಗೆ ಸೈತಾನ್ ಏನ್ ಮಾಡ್ದ? ಪ್ರೇರೇಪಿಸಿದ. 70,000 ಜನ ಸತ್ತು ಹೋದ್ರು. ನೀವು ಮಾಡುವಂತ ಒಂದು ದೇವರ ವಿರೋಧವಾದ ಕಾರ್ಯ ನಿನ್ನ ಕುಟುಂಬನ ಕೆಡಿಸ್ಬಿಡುದು. ಆಮೇಲೆ ಅಯ್ಯೋ ಏಸಪ್ಪ ಅಪ್ಪ ಅಂದ್ರೆ ಯಾವುದು ನಡೆಯಲ್ಲ. ಅವನು ದಾವೀದನೇ ಆದ್ರು, ನೀನೇ ಆದ್ರು, ನಾನೇ ಆದ್ರು ನೀತಿಯುಳ್ಳ ನ್ಯಾಯವುಳ್ಳ ದೇವರು. ಹಲ್ಲೆಲೂಯಾ. ಓದೋರೆಲ್ಲ ಚೆನ್ನಾಗಿರ್ಲಿ, ಆಶೀರ್ವಾದವಾಗಿರ್ಲಿ, ನಾವು ಯಾರಿಗೂ ಶಾಪ ಕೊಡೋದಿಲ್ಲ. ಹಲ್ಲೆಲೂಯಾ. ಅವರಿಷ್ಟ, ಅವರವರ ಆತ್ಮಕ್ಕೆ ಅವರವರನೆ. ಯಾವ ರೀತಿಯಾಗಿ ಪಿಲಾತನು ಕೈಗಳನ್ನ ತೊಳೆದುಕೊಂಡನೋ ನಾವೇನ್ ಮಾಡಿದೀವಿ? ಕೈಯನ್ನ ತೊಳ್ಕೊಂಡ್ಬಿಟ್ಟಿದೀವಿ. ಅಪ್ಪ, ಅವರವರ ಆತ್ಮ ಅವರವರಿಗೆ ಹೊಣೆ, ನಮಗೆ ಬೇಡ. ಅವರಿಷ್ಟ, ಸಂತೋಷವಾಗಿರ್ಲಿ, ಆರೋಗ್ಯವಾಗಿರ್ಲಿ, ಆನಂದವಾಗಿರ್ಲಿ. ಆದ್ರೆ ಅವನವನಿಗೆ ಕೊಡತಕ್ಕ ಪ್ರತಿಫಲವು, ನಾವು ತಪ್ಪಾಗಿದ್ರೆ ದೇವರು ನಮ್ಮನ್ನ ನ್ಯಾಯ ತೀರಿಸ್ಲಿ, ಅವ್ರು ಸರಿಯಾಗಿದ್ರೆ ಅವ್ರು ಪರಲೋಕ ರಾಜ್ಯಕ್ಕೆ ಹೋಗ್ಲಿ. ದೇವರಿಗೆ ಕೋಟಿ ಸ್ತೋತ್ರ, ಏನು ತೊಂದರೆ ಇಲ್ಲ. ಹಲ್ಲೆಲೂಯಾ. ಎಲ್ಲಾ ಒಳ್ಳೇದೇ ಆಗುವುದು ದೇವ ನಿನ್ನ ಪ್ರೀತಿಸಿದ. ಹಲ್ಲೆಲೂಯಾ. ಸೈತಾನ್ ಇಲ್ಲಿ ದಾವೀದನನ್ನ ಪ್ರೇರೇಪಿಸಿದ. ಹಲ್ಲೆಲೂಯಾ. ಮೂರನೇದಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ವಾಕ್ಯಗಳನ್ನು ತಿರುಗಿಸಿಕೊಳ್ಳೋಣ. ಸ್ತೋತ್ರ ಕರ್ತನೆ. ರಘುನಾಮ ಶಕನಾಮ. ಅದೇ ಆದಿಕಾಂಡ ಬರೆದ ಪುಸ್ತಕದಲ್ಲಿ 13ನೇ ಅಧ್ಯಾಯ 10ನೇ ವಾಕ್ಯ. ஆதிகாண்ட 13:10. அப்பொழுது லோத்து தன் கண்களை ஏறெடுத்து பார்த்து யோர்தான் நதிக்கு அருகான சமபூமி முழுவதும் நீர்வளம் பொருந்தினதாய் இருக்க கண்டான். கர்த்தர் சோதோமையும் குமாரவையும் அழிக்கும் முன்னே சோவாருக்கும் போம் வழி மட்டும் அதை கர்த்தருடைய தோட்டத்தை போலவும் எகிப்து தேசத்தை போலவும் இருந்தது. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗಾರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿ ಸ್ಥಳವೆಂದು ತಿಳಿದುಕೊಂಡನು. ಯೆಹೋವನು ಸೋದೋಮ್ ಗೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ಮನದಂತೆಯೂ ಐಗುಪ್ತ ದೇಶದಂತೆ ನೀರಾವರಿಯಾಗಿತ್ತು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಲೋಟನು ಅಬ್ರಾಮನನ್ನ ಬಿಟ್ಟು ಬರುವಾಗ ಸೋದೋಮ್ ಗೋಮರನ್ನು ನೋಡಿ, ಒಳ್ಳೆ ದೇಶ, ನೀರಾವರಿ ದೇಶ, ಹುಲ್ಲು ಅಧಿಕವಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಏನು ಮಾಡ್ದ? ಬಿಟ್ಟು ಹೊರಟು ಬಂದ. ಹಲ್ಲೆಲೂಯಾ. ಇದೀರಾ? ಮುಗಿಸ್ಬಿಡ್ತೇನೆ, ಒಂದು 5-10 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಯಾಕಂದ್ರೆ ತೆಗೆದುಕೊಂಡು ವಾಕ್ಯ ಮುಗಿಸದೆ ಹೋದ್ರೆ ಪ್ರಯೋಜನ ಆಗೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಬರೋ ವರ್ಷದಿಂದ ಕ್ಯಾಲೆಂಡರ್ ಅಲ್ಲಿ ಬೆಳಗ್ಗೆ 8 ಗಂಟೆಯಿಂದ 10:15 ಅಂತ ಮಾಡ್ಬಿಡೋಣ. ಆವಾಗ ನೀವು ಯಾರು ತಿರುಗಿ ಟೈಮ್ ನೋಡಲ್ಲ. ಹಲ್ಲೆಲೂಯಾ. ಒಂದು ಚರ್ಚಲ್ಲಿ, ಬೇರೊಂದು ಚರ್ಚಲ್ಲಿ ನಾನು ಕೇಳ್ಪಟ್ಟೆ, ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಗತ್ತಂತೆ, ಮುಗಿಯೋದು 6 ಗಂಟೆಗೆ. ಜನ ಎಲ್ಲ ಹಾಗೆ ಕೂತಿರ್ತಾರೆ. ಹಲ್ಲೆಲೂಯಾ. ಅದೇ ವಾಶ್ರೂಮ್ ಹೋಗಿ ಬರ್ತಾರೆ, ಆದ್ರೆ ಕಡೆವರೆಗೂ ಕೂತೇ ಇರ್ತಾರೆ. ನಮ್ಮ ಸಭೆಯಲ್ಲಿ ಹಂಗಿಲ್ಲ ಬ್ರದರ್, ವಿ ಆರ್ ಸೋ ಬಿಸಿ. ಹಲ್ಲೆಲೂಯಾ. ನಮ್ಮ ಕೈಲಿ ಆಗಲ್ಲ, ನಮಗೆ ಟೈಮ್ ಇಲ್ಲ. ಬರೋಕ್ಕಿಂತ ಮುಂಚೆನೆ 9:45 ಫೋನ್ ಮಾಡ್ಬಿಡು, ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಬಂದಿರ್ತೀವಿ. ಇಲ್ಲ 10:30 ಆಗ್ಬಿಟ್ಟಿರುತ್ತೆ. ಈ ಬ್ರದರ್ ಈಗ ಮೈಕ್ ಕೊಟ್ಬಿಟ್ರೆ ಕೊಡೋದು ಇಲ್ಲ, ಬಿಡೋದು ಇಲ್ಲ. ಏನ್ ಸಮಸ್ಯೆಪ್ಪ ಅಂತ ಅನ್ಕೊಂಡ್ ಬರ್ತೀರಾ? ಹಲ್ಲೆಲೂಯಾ. ನೀವು ಬೈದ್ರೂ ಪರವಾಗಿಲ್ಲ, ದೇವರು ಕೊಟ್ಟಂತ ವಾಕ್ಯವನ್ನ ಮುಗಿಸದೆ ನಿಮಗೆ ಕಳಿಸಲ್ಲ. ಇದೀರಾ? ಹಲ್ಲೆಲೂಯಾ. ರೈಟ್. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯಾರು? ಲೋಟನು ಬಹಳ ಚಂದವಾಗಿದ್ದ ಭೂಮಿಯನ್ನು ನೋಡಿ ಹುಡುಕಿಕೊಂಡು ಹೋದ. ಹಲ್ಲೆಲೂಯಾ. ಬರುವಾಗ ಬರಿಗೈಯಲ್ಲಿ ಬಂದ. ಹಲ್ಲೆಲೂಯಾ. ಬರುವಾಗ ಹೇಗೆ ಬಂದ? ಬರಿಗೈಯಲ್ಲಿ ಓಡು ಬಂದ. ಎಲ್ಲ ಸಮೇತನಾಗಿ ಓದಂತವನು ಸೈತಾನ ಅವನನ್ನೇನ್ ಮಾಡ್ದ? ಪ್ರೇರೇಪಿಸ್ತಾ, ಹೋಗು, ಚೆನ್ನಾಗಿದೆ, ಹಲ್ಲೆಲೂಯಾ, ಆಶೀರ್ವಾದವಾಗಿದೆ, ಆರೋಗ್ಯವಾಗಿದೆ. ಹಲ್ಲೆಲೂಯಾ. ಇದೀರಾ? ಸೈತಾನ ನಮ್ಮನ್ನು ಪ್ರೇರೇಪಿಸ್ತಾನೆ. ಇಷ್ಟು ವರ್ಷ, ಇಷ್ಟು ದಿನ ಚರ್ಚಿಗೆ ಬಂದು ಏನ್ ಸಿಕ್ತು ನಿನಗೆ? ಏನ್ ಸಿಕ್ತು? ಅವ್ರು ನೋಡು,
ಹೆಂಗಿದ್ದಾರೆ. ಹಲ್ಲೆಲೂಯ. ಇವ್ರನ್ನ ನೋಡು ಹೆಂಗಿದ್ದಾರೆ, ನೀನ್ ನೋಡು ಹೆಂಗಿದೆಯಾ. ನಿನಗಿದೆಲ್ಲ ಬೇಕಾ? ನಿನಗಿದೆಲ್ಲ ಬೇಕಾ? ಹಲ್ಲೆಲೂಯ. ಇದೆಲ್ಲ ಬೇಕಾ ನಿನಗೆ? ನೋಡು ಅದು ಎಷ್ಟು ಚಂದವಾಗಿದೆ, ಎಷ್ಟು ಅಂದವಾಗಿದೆ. ಅಲ್ಲಿ ಬಾ, ಎಲ್ಲ ನಿನಗೆ. ಹಲ್ಲೆಲೂಯ. ಆದ್ರೆ ತಿರುಗಿ ಬರುವಾಗ ಏನಿತ್ತು ಲೋಟನ ಕೈಯಲ್ಲಿ? ಹಲ್ಲೆಲೂಯ. ಶಾಪವನ್ನು ಹೊತ್ತುಕೊಂಡು ಬಂದ. ಒಳ್ಳೆಯವನಾಗಿಯೇ ಬಂದ, ಶಾಪವನ್ನು ಹೊತ್ತುಕೊಂಡ. ಅವನ ಸಂತತಿಯ ಶಾಪವಾಗಿ ಬದಲಾಯಿತು. ಕಾರಣ ಸೈತಾನನ ಮಾತು ಕೇಳ್ದ. ಇವತ್ತು ನಾವು ಯಾರ ಮಾತನ್ನು ಕೇಳ್ತಾ ಇದೆ? ತಿರುಗಿಸಿಕೊಳ್ಳೋಣ, ಮುಗಿಸಿಕೊಳ್ತೇನೆ. ಮತ್ತಾಯ ಬರೆದ ಸುವಾರ್ತೆ ಗ್ರಂಥ 4ನೇ ಅಧ್ಯಾಯ 1ನೇ ವಾಕ್ಯ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. அப்பொழுது இயேசு பிசாசினால் சோதிக்கப்படுவதற்கு ஆவியானவராலே வனாந்தரத்துக்கு கொண்டு போகப்பட்டார். 3. அப்பொழுது சோதனைக்காரன் அவரிடத்தில் வந்து, நீர் தேவனுடைய குமாரனே ஆனால் இந்த கல்லுகள் அப்பங்கள் ஆகும்படி சொல்லும் என்றான். ಆಮೆನ್. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ನೋಡ್ರಿ, ಯೇಸು ಕ್ರಿಸ್ತನು 3 ವಿಧವಾದ ಶೋಧನೆಯನ್ನು ಅನುಭವಿಸಿದನು. ಹಲ್ಲೆಲೂಯ. ಇದೀರಾ? ವಾಕ್ಯದಲ್ಲಿ ಮೊದಲನೇ ವಾಕ್ಯ 4ನೇ ಅಧ್ಯಾಯ 1ನೇ ವಾಕ್ಯ ಏನ್ ಹೇಳುತ್ತೆ? ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಕರೆದುಕೊಂಡು ಹೋಗಲ್ಪಟ್ಟನು ಆತ್ಮನ ಮುಖಾಂತರವಾಗಿ. ಹಲ್ಲೆಲೂಯ. ಜ್ಞಾಪಕ ಇಟ್ಕೊಳ್ರಿ, ಯೇಸು ಕ್ರಿಸ್ತನನ್ನೇ ಶೋಧಿಸಲು ಬಂದನು. ನಿನ್ನನ್ನು ಬಿಡ್ತಾನ? ಇದೀರಾ? ಹಲ್ಲೆಲೂಯ. ಯೇಸು ಕ್ರಿಸ್ತನಿಗೆ ಶೋಧನೆ ಕೊಟ್ಟವನು ನನ್ನನ್ನ ಬಿಡ್ತಾನ? ಹಾಗಿದ್ದಾಗ ವಾಕ್ಯ ಹೇಳ್ತದೆ, ಸ್ವಸ್ಥ ಚಿತ್ತರಾಗಿರ್ರಿ, ಬಹಳ ಎಚ್ಚರಿಕೆಯಿಂದ ಇರಬೇಕು. ದೇವರ ಮಕ್ಕಳಾದ ನಾವು ಮುಖ್ಯವಾಗಿ, ಹೊರಗಡೆ ಇರೋರಿಗೆಲ್ಲ ಅವನಿಗೆ ಚಿಂತೆ ಇಲ್ಲ, ಅವನು ಹಾಗೆ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಆದ್ರೆ ನಿನ್ನನ್ನೇ ಟಾರ್ಗೆಟ್ ಆಗಿ ಮಾಡಿರೋದು. ಯಾಕಂದ್ರೆ ನೀನೇ ಅವನನ್ನು ಬಿಟ್ಟು ದೂರ ಇರೋದು. ಹಲ್ಲೆಲೂಯ. ಯೇಸು ಕ್ರಿಸ್ತನ ಹತ್ರ ಬಂದ, ಬಹಳ ಹೊಟ್ಟೆಸಿ 40 ದಿವಸ ಬಹಳ ಹೊಟ್ಟೆಸಿ, ಏನು ತಿನ್ನಲಿಲ್ಲ, ಕುಡಿಯಲಿಲ್ಲ. ಹಲ್ಲೆಲೂಯ. ಬಂದ, ಏಸಪ್ಪ, ಏಸುವೆ, ಕಲ್ಲಿದೆ, ಹೊಟ್ಟೆ ಹಸಿತಾ ಇದೆ, ಒಂದು ಮಾತು ಹೇಳು, ಕಲ್ಲು ರೊಟ್ಟಿಯ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಏನ್ ಮಾಡ್ತಾ ಇದ್ದಾನೆ? ಪ್ರೇರೇಪಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ ಹೇಳಿ? ಅವನ್ ತಗ್ ತಿನ್ಸಿದ್ನ? ಅವನ್ ಅದ್ಭುತ ಮಾಡಿದ್ನ? ಅವನಿಗೆ ಅದೆಲ್ಲ ಬರಲ್ಲ. ಅವನಿಗೆ ಏನು ಬರಲ್ಲ, ಒಂದೇ ಬರೋದು. ಏನು? ಕುಯುಕ್ತಿಯಿಂದ ಮಾತಾಡಿ ಕಿವಿಯಲ್ಲಿ ಊದಿ 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 ಕೆಲಸ ಮಾಡಿಸ್ಬಿಡ್ಬೋದು. ಅವನೇನು ಮಾಡಲ್ಲ. ಮಾಡದಲ್ಲ ಯಾರು? ದಾವೀದನ್ ತೆಗೆದುಕೊಳ್ರಿ, ಹವ್ವನ್ ತೆಗೆದುಕೊಳ್ರಿ, ಲೋಟನ್ ತೆಗೆದುಕೊಳ್ರಿ. ಅವನ್ ಮಾಡಿದ್ನ? ಸುಮ್ನೆ ಊದದ ಅಷ್ಟೇ ಕಿವಿಯಲ್ಲಿ ಬುಸ್ಕನಂಗೆ. ಓ, ನಮಗೇನೋ ಆಗ್ಬಿಡ್ತು. ಯೇಸು ಕ್ರಿಸ್ತನ ಹತ್ರ ಹೋದ, ಇಷ್ಟು ಜನರೆಲ್ಲ ಬಿಡಿಸ್ದೆ ಅಲ್ವಾ? ನಿನ್ನನ್ನು ಬಿಡಲ್ಲ ಯೇಸು, ಬಾ ನೋಡ್ಕೊಂಡ್ಬಿಡೋಣ. ಎಂತೆಂತವ್ರನ್ನೋ ಬಿಡಿಸ್ಕೊಂಡು ನೋಡ್ಕೊಂಡ್ ಬಂದಿದ್, ನೀನ್ ಯಾವ ಲೆಕ್ಕ? ಹಲ್ಲೆಲೂಯ. ಬಂದ, ಯೇಸುವೆ ಹೊಟ್ಟೆ ಹಸಿತಾ ಇದೆ, ಹೇಳು. ನೋಡ್ರಿ, ಅವನ್ ಮಾಡ್ಲಿಲ್ಲ. ಏನ್ ಹೇಳ್ತಾನೆ? ಹೇಳು, ಸೊಲ್ಲಿ, ಅಪ್ಪತ್ತಾಗುಮಡಿ ಸೊಲ್ಲಿ, ಪಸಿ ಹಿಡಿದೆ, ತುಂಬಾ ಹೊಟ್ಟೆ ಹಸಿತಾ ಇದೆ. ನಮಗೆ ಉಪವಾಸ ಇದ್ದಾಗಲೇ ಬಿರಿಯಾನಿ ನೆನಪು, ಮನೇಲಿ ಡಿಸೈನ್ ಅಡಿಗೆ ಮಾಡಿದ್ದೆಲ್ಲ ನೆನಪು ಬರೋದು. ಅಲ್ಲಿವರೆಗೆ ಏನು ಬರಲ್ಲ. ಹೌದ್ರ ಇಲ್ವಾ? ಉಪವಾಸ ಇದ್ದವ್ರಿಗೆ ಮಾತ್ರ ಗೊತ್ತಾ ಕಷ್ಟ. 3 ದಿವಸ ನಾವು ತಿಂದಿರೋ ಎಲ್ಲಾದು ಕಣ್ಮುಂದೆ ಬಂದ್ಬಿಡುತ್ತ. ಅಯ್ಯಯ್ಯೋ, ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು. ಹಲ್ಲೆಲೂಯ. ಯೇಸು ಕ್ರಿಸ್ತನ ಅಂತ ಬಂದ, ತಿನ್ನು. ಆದ್ರೆ ಹಲ್ಲೆಲೂಯ, ಸೈತಾನನ್ನ ಹೇಗೆ ಗೆಲ್ಲಬೇಕು ಅಂತ ದೇವರು ಹೇಳಿಕೊಟ್ಟಿದ್ದಾರೆ. ಓದೋಣವಾ? 4ನೇ ವಾಕ್ಯ. ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. அவர் பிரத்யுத்தரமாக, மனுஷன் அப்பத்தினாலே மாத்திரமல்ல, தேவனுடைய வாயிலிருந்து புறப்படுகிற ஒவ்வொரு வார்த்தையினாலும் பிழைப்பான் என்று எழுதியிருக்கிறதே என்றார். ಆಮೆನ್. ಹಲ್ಲೆಲೂಯ. ನೋಡ್ರಿ, ಯೇಸು ಕ್ರಿಸ್ತ ಸೈತಾನ ಮುಂದೆ ಓಡೋಗೋ ಓಡೋಗೋ ಅಂತ ಹೇಳಿಲ್ಲ. ಅವನ್ ಪ್ರಶ್ನೆ ಕೇಳ್ದ, ಏನಂತ? ರೊಟ್ಟಿ ಮಾಡಿ ತಿನ್ನು, ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ, ಸಿಹಿಯಾಗಿರುತ್ತೆ. ದೇವ್ರು ಹೇಳಿದ್ರು, ಯೋ ಯಾರ ನೀನು? ತಿನ್ನೋದ್ರಿಂದ ಅವನ ಬದುಕ್ತದೇನ? ನನ್ನ ದೇವರು ಹೇಳಿದಂತ ಒಂದೊಂದು ಮಾತಿಂದನೇ ನಾ ಬದುಕ್ತಾ ಇದ್ದೀನಿ. ಹೋಗ. ಹಲ್ಲೆಲೂಯ.
ಯಾಕೆ ಪ್ರತಿ ಸಮಯ ನಾವು ನಿಮಗೆ ಹೇಳ್ತೇವೆ ದೇವರ ವಾಕ್ಯವನ್ನು ಓದ್ರಿ, ದೇವರ ವಾಕ್ಯವನ್ನು ಓದ್ರಿ, ದೇವರ ವಾಕ್ಯವನ್ನು ಓದ್ರಿ? ಈ ವಾಕ್ಯ ನಮಗೆ ಜಯ ಕೊಡ್ತದೆ. ಶೋಧನೆಗಳು ಬಂತ ವಾಕ್ಯ ತಾನಾಗಿ ಆಚೆ ಬರಬೇಕು. ಅಯ್ಯೋ ಅಮ್ಮ, ಅಪ್ಪ, ಏಸಪ್ಪ, ಆಗಲ್ಲಪ್ಪ ಅಲ್ಲ. ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲಲೇ, ನನ್ನ ತಂದೆ ಹೇಳಿದ ಮಾತಿಂದಲೇ ಬದುಕೋದು. ಹೋಗಿ ಸೈಡಿಗೆ. ಹಲ್ಲೆಲೂಯ. ನನಗೆ ಎಷ್ಟು ಹೊಟ್ಟೆ ಎಸೆದ್ರೂ ಪರವಾಗಿಲ್ಲ, ನಾನು ಬದುಕ್ತಾ ಇರೋದು ನನ್ನ ತಂದೆಯ ಮಾತಿಂದ. ನಾವು ಹೇಳ್ತೇವಾ? ಹಲ್ಲೆಲೂಯ. ಮನೇಲಿ ಅಕ್ಕಿ ಖಾಲಿ ಆಗೋಯ್ತು, ಹೌದ್ರಾ? ಮನೇಲೆಲ್ಲ ಖಾಲಿ ಆಗೋಯ್ತು. ಹೇಳ್ತೀರಾ? ಸೈತಾನ್ ಬರ್ತಾನೆ. ಇಷ್ಟೆಲ್ಲ ಚರ್ಚಿಗೆ ಹೋದೆ, ಒಂದು ಅಕ್ಕಿ ಕೊಡಕ್ಕಾಗಿಲ್ವಾ ದೇವರಿಗೆ? ಕೇಳ್ತಾನೆ ಇಲ್ವಾ? ಇಷ್ಟೆಲ್ಲ ಚರ್ಚಿಗೆ ಹೋದೆ, ನಿನ್ ಮಗನಿಗೆ ಸುಖ ಕೊಡಕ್ಕಾಗಿಲ್ವಾ? ಇಷ್ಟೆಲ್ಲ ನೀನು ಹೋದೆ, ಏನ್ ಸಿಕ್ತು ನಿನಗೆ? ಆ ದೇವ್ರಿಗೆ ಏನ್ ಕೊಡಕ್ಕಾಗಿಲ್ಲ? ಊಟ ಕೊಡಕ್ಕಾಗಿಲ್ಲ. ನೀನಾರು ಹೇಳ್ಕೊಂಡ್ ತಿನ್ನು. ಅದೇ ಸರ್ ಏನ್ ಹೇಳಿದ್ರು? ಮನುಷ್ಯ ಸಾಧ್ಯ. ಹಲ್ಲೆಲೂಯ. ಇದೀರಾ? ಶೋಧನೆ ಬಂದಾಗ ದೇವರ ವಾಕ್ಯವೇ ಆಯುಧ. ಯೇಸು ಕ್ರಿಸ್ತನು ಬೇರೆ ಏನು ಹೇಳಿಲ್ಲ, ದೇವರ ವಾಕ್ಯವನ್ನ ತೆಗೆದುಕೊಂಡ, ಅವನ ವಿರೋಧವಾಗಿ ಯುದ್ಧ ಮಾಡಿದ, ಜಯವನ್ನು ಹೊಂದಿಕೊಂಡ. ಇವತ್ತು ನಿನ್ನ ಜೀವಿತದಲ್ಲಿ ಜಯ ಹೊಂದಿಕೊಳ್ಳಬೇಕಾ? ಕಷ್ಟಗಳಿಂದ ಜಯ ಹೊಂದಿಕೊಳ್ಳಬೇಕಾ? ಸೈತಾನ ತಂತ್ರಗಳಿಂದ ನೀನು ಕಾಪಾಡಿಕೊಳ್ಳಬೇಕಾ? ದೇವರ ವಾಕ್ಯವನ್ನ ಗಮನಿಸಿ ಓದಿ ಓದಿ ನಿನ್ನ ಹೃದಯದ ಆಳದಲ್ಲಿ ಬರೆದಿಟ್ಟುಕೋ. ಸಮಸ್ಯೆಗಳು ಬರುವಾಗ ಅದು ಸಹಾಯವಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಎರಡನೇದು ಸಮಯ ಆಗ್ಬಿಡ್ತು. 5ನೇ ವಾಕ್ಯ. ಹಾ, ಆಮೇನ್, ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೋಡ್ರಿ, ಯೇಸು ಕ್ರಿಸ್ತನಿಗೆ ಮೊದಲ ಪರೀಕ್ಷೆ ಏನು? ಹೊಟ್ಟೆ. ಹಲ್ಲೆಲೂಯ. ಶರೀರದ ಆಸೆ, ಹೊಟ್ಟೆ ಹಸಿ, ಸಂಕಟ, ಹೊಟ್ಟೆ ಉರಿತಾ ಇದೆ. ಸೈತಾನ್ ಬಂದ, ಶೋಧನೆ ಮಾಡ್ದ, ಯೇಸು ಕ್ರಿಸ್ತನ ಗೆದ್ರು. ಈಗ ಎರಡನೇದು ನೆಕ್ಸ್ಟ್ ಲೆವೆಲ್ ಏನು? ಮೇಲೆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಹಾರು. ನೀನು ದೇವ್ರ ಮಗ ತಾನೆ? ಹಲ್ಲೆಲೂಯ. ದೇವ್ರ ಕಡೆಯಿಂದ ಇಳಿದು ಬಂದವನ್ ತಾನೆ ನೀನು? ಒಂದ್ಸರಿ ಹಾರು ನೋಡೋಣ. ಯಾರು ಕೈಯಲ್ಲಿ ಇಟ್ಕೊಳ್ತಾರ? ಬಹಳ ಭಯಭಕ್ತಿಯಿಂದ 40 ದಿವಸ ಉಪವಾಸ ಮಾಡ್ದಲ್ಲ ನೀನು? ಒಂದ್ಸರಿ ಹಾರು ತೋರಿಸು ನನಗೆ. ಏನ್ ಹೇಳ್ರಿ? ತೋರಿಸು ನನಗೆ ಹಾರು ನೀನು ನೋಡೋಣ. ದೇವದೂತರೆಲ್ಲ ಕೈಗಳು ಎತ್ತಿಕೊಳ್ತಾರೆ, ಕಾಲು ಕಲ್ಲಿಗೆ ತಗಲದಂತೆ ಕೈಗಳು ಎತ್ತಿಕೊಳ್ತಾರೆ. ವಾಕ್ಯ ಎಲ್ಲ ಇದೆಯಲ್ವಾ? ಸರಿ ಹಾರಪ್ಪ ನೋಡೋಣ. ಹಲ್ಲೆಲೂಯ. ಅನೇಕ ಸಮಯಗಳಲ್ಲಿ ನಮಗೂ ಕೂಡ ಪ್ರಶ್ನೆ ಬರ್ಬೋದು, ಇಷ್ಟೆಲ್ಲ ನೀನು ಮಾಡಿದೆ, ಇದ್ಯಾಕಾಗಿಲ್ಲ, ಅದ್ಯಾಕಾಗಿಲ್ಲ? ಒಂದ್ಸರಿ ಅದನ್ನ ಮಾಡಿ ನೋಡು, ಒಂದ್ಸರಿ ಇದನ್ನ ಮಾಡಿ ನೋಡು, ಒಂದ್ಸರಿ ಹಂಗೆ ಮಾಡಿ ನೋಡು, ಒಂದ್ಸರಿ ಹಿಂಗೆ ಮಾಡಿ ನೋಡು. ನಾವೇನು ಮಾಡ್ತೇವೆ? ಏನು ಮಾಡ್ತೇವೆ? ಹೇಳೋದೆಲ್ಲ ಸರಿ ತಾನೆ, ಲಾಜಿಕ್ ಆಗಿದೆ ತಾನೆ, ಹೌದಲ್ವಾ? ಸೈತಾನ ಏನೋ ತಪ್ಪಾಗಿ ಮಾತಾಡ್ದ? ವಾಕ್ಯದಲ್ಲಿ ಇರತ್ತಾನೆ ಹೇಳ್ದ. ವಾಕ್ಯದಲ್ಲಿ 91ನೇ ಕೀರ್ತನೆ ಏನು ಹೇಳಿದ್ರು? ನಿನ್ನ ದೂತರು ಕಲ್ಲಿಗೆ ತಗಲದಂತೆ ವಾಕ್ಯ ತಾನೇ ಹೇಳ್ದ. ಲಾಜಿಕ ವಾಕ್ಯ ತಾನೇ ಹೇಳ್ತಾ ಇದ್ದಾನೆ. ತುಂಬಾ ಒಳ್ಳೇದಲ್ವ ಅಂತ ಯೇಸು ಸ್ವಾಮಿ ಆಡಿದ್ರೆ ಏನಾಗ್ತಿತ್ತು? ಅವನ ಮಾತು ಕೇಳದಂಗೆ ದಾವೀದನು ಬಿದ್ದು ಹೋದಂಗೆ, ಅವ್ವಳು ಬಿದ್ದು ಹೋದಂಗೆ, ಲೋಟನು ಬಿದ್ದು ಹೋದಾಗೆ, ಸೌಲನು ಬಿದ್ದು ಹೋದಾಗೆ ಯೇಸು ಸ್ವಾಮಿ ಏನಾಗ್ತಿದ್ರು? ಬಿದ್ದು ಹೋಗ್ತಾ ಇದ್ರು. ಹಲ್ಲೆಲೂಯ. ಇವತ್ತು ನೀನು ಬಿದ್ದು ಹೋಗ್ತಾ ಇದೆಯಾ? ಲಾಜಿಕ್ ಆಗಿ ಮಾತಾಡೋದಕ್ಕೆ ನಾವು ಬಿದ್ದು ಹೋಗ್ಬಿಡ್ತೀವಿ ಆರಾಮಾಗೆ. ದೇವ್ರ ವಾಕ್ಯ ತಾನೇ ಹೇಳ್ತಾರೆ, ಸರಿ ತಾನೆ, ಇದೆಲ್ಲ ಓಕೆ ತಾನೆ, ಸತ್ಯವೇದಲ್ಲಿ ಇರೋತಾನೆ ಹೇಳ್ತಾ ಇದ್ದಾರೆ, ಸುಳ್ಳೇನು ಹೇಳ್ತಾ ಇಲ್ಲಲ್ಲ. ಹಲ್ಲೆಲೂಯ. ಯಾರ ಮಾತನ್ನ ಕೇಳ್ತಾ ಇದೀಯಾ? ವಾಕ್ಯವೇ ಆಗಿದ್ರು ಯಾರ ಕಡೆಯಿಂದ ಬರುತ್ತೆ ಅಂತ ಗಮನ ಇಡಬೇಕು. ಹಲ್ಲೆಲೂಯ. ಏನ್ ಹೇಳ್ರಿ? ವಾಕ್ಯವೇ ಆಗಿದ್ರು ಯಾರ ಕಡೆ? ಸೈತಾನನು ವಾಕ್ಯ ಹೇಳ್ತಾನೆ. ಬೈಬಲ್ ಇಟ್ಕೊಂಡು ಆಮೇಲೆ ಸ್ತೋತ್ರ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವನು ದೇವರ ಸನ್ನಿಧಿಯಲ್ಲಿ ಓಡಾಡ್ದವನು. ಸತ್ಯವೇದ ಪ್ರತಿಯೊಂದು ನೂಲ್ಗಳು ಅವನಿಗೆ ಗೊತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಇದೀರಾ? ಲಾಜಿಕ್ ಆಗಿ ಮಾತಾಡಿದ್ರೆ ಬಿದ್ದು ಬಿಡುತ್ತೇವೆ. ಆದರೆ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. ಅದೊಂದು ವಾಕ್ಯ ತಮಿಳು ಕನ್ನಡದಲ್ಲಿ ಮಾತ್ರ ಓದಿಕೊಳ್ಳಿ. 7ನೇ ವಾಕ್ಯ. ಹಾ, ಸಾಕು. ಹಲ್ಲೆಲೂಯ. ಅವನು ವಾಕ್ಯ ಹೇಳಿದ್ದು, ಯೇಸು ಕ್ರಿಸ್ತನ ಉತ್ತರವಾಗಿ ವಾಕ್ಯ ಹೇಳ್ತಿದ್ದಾರೆ. ನೋಡಪ್ಪ, ತಂದೆಯಾದ ದೇವರನ್ನ ಏನ್ ಮಾಡಬಾರ್ದು? ನೀನ್ ದೊಡ್ಡ ಇವನು ಅಂತ ನಿನ್ನ ಮಾತು ಕೇಳ್ಕೊಂಡು ನಾನು ಬಿಡಬೇಕಾ? ಹಲ್ಲೆಲೂಯ. ನೀವು ಬಂದು ಹೇಳ್ಬಿಟ್ರೆ ನಾನು ಕೇಳ್ಬಿಡ್ಬೇಕಾ? ಅನೇಕ ಸಮಯದಲ್ಲಿ ನಮ್ಮ ಆತ್ಮೀಕ ವಿಷಯದಲ್ಲಿ, ನಂಬಿಕೆ ವಿಷಯದಲ್ಲಿ ಯಾರಾದ್ರೂ ಹೇಳುವಾಗ ಬೇಗ ಕೇಳ್ಬಿಡ್ತೇವೆ. ನಮ್ಮವ್ರು ತಾನೆ, ನಮ್ಮ ಜೊತೆಗಿದ್ದವ್ರು ತಾನೆ, ಅವ್ರು ಹೇಳೋದ್ರಲ್ಲಿ ಏನ್ ಸರಿ ಇದೆ, ಏನ್ ತಪ್ಪಿಲ್ಲ, ಕರೆಕ್ಟ್ ಇದೆ ಅಂತ ನಾವು ಕೇಳಿಬಿಡ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರಾದ ಕರ್ತನ ಏನ್ ಮಾಡಬಾರ್ದು? ಯಾಕೆ ಬಂದಿಲ್ಲ ಅಂದ್ರೆ ಬಂದಿಲ್ಲ, ಅವ್ರಿಷ್ಟ ಇದ್ದಾಗ ಕೊಡ್ತಾರೆ. ಹಲ್ಲೆಲೂಯ. ಇದೀರಾ?
ತುಂಬಾ ಜನರಿಗೆ ಮಕ್ಕಳಾಗಿಲ್ಲ ಬಂದಾಗ ಕೊಡ್ತಾರೆ. ಯಾಕೆ ಅವಸರ? ಡಾಕ್ಟರ್ ಮೇಲೆ ನಂಬಿಕೆ ಇಡ್ತೀರಾ, ಔಷಧಿ ಮೇಲೆ ನಂಬಿಕೆ ಇಡ್ತೀರಾ, ದೇವರ ಮೇಲೆ ನಂಬಿಕೆ ಇಲ್ವಾ? ಇದೀರಾ? ಹಲ್ಲೆಲೂಯಾ. ಗಾಡಿ ತಗೊಳಕ್ ಹೋಗ್ತೀವಿ, ಗಾಡಿ ದೇವ್ರು ಕೊಡ್ತಾರೆ ಕಾಯಕ್ಕಾಗಲ್ಲ. ಇಲ್ಲ, ನಾವು ಹೇಳಿದ್ರೆ ಆಗ್ಬಿಡ್ಬೇಕು, ಸಿಕ್ಬಿಡ್ಬೇಕು, ಮಾಡ್ಬಿಡ್ಬೇಕು, ಕಾಯಕ್ಕಾಗೋದಿಲ್ವಾ? ಯಾಕೆ ಕೊಡ್ಲಿಲ್ಲ ಅಂದ್ರೆ ಅವ್ರು ಬೇಕಾದಾಗ ಏನ್ ಮಾಡ್ತಾರೆ? ಕೊಡ್ತಾರೆ. ಹಲ್ಲೆಲೂಯಾ. ಏನ್ ಹೇಳ್ರಿ? ಬೇಕಾದಾಗ ನಮ್ಮ ಅವಶ್ಯಕತೆ ನಮಗೆ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ಅವ್ರು ಕೊಡ್ತಾರೆ, ನಾವೇನ್ ಮಾಡೋದಿಲ್ಲ, ಕಾಯೋದಿಲ್ಲ. ನಾವೇನ್ ಮಾಡೋದಿಲ್ಲ, ದೇವ್ರ ವಾಕ್ಯನ ಓದಿ ಅದರ ಪಕ್ಕ ನಮಗೆ ಜ್ಞಾನ ಇಲ್ಲ. ಆರು ನೋಡೋಣ ಅಂತ ಅವ್ನು ಹೇಳ್ತಾ ಇದ್ದಾನೆ. ಹೋಗ ಮಾರಯ್ಯ, ದೇವರನ್ನ ಏನ್ ಮಾಡಬಾರ್ದು, ಪರೀಕ್ಷೆ ಮಾಡಬಾರ್ದು ಅಂತ ಬರ್ಕೊಂಡಿದ್ದೆ, ಬಾಯಿ ಮುಚ್ಕೊಂಡು ನೀವು ಹೋಗು. ಯೇಸು ಕ್ರಿಸ್ತನು ಗೆದ್ದ. ಹಲ್ಲೆಲೂಯಾ. 3ನೇ ಸಾಲು, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ, ಸೈತಾನ ಎದುರಿಸಿ ಆಗ ಅವನು ಓಡಿ ಹೋಗ್ತಾನೆ. ಅದೇ ರೀತಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಯಾವಾಗ ಸೈತಾನ ಎದುರಿಸ್ತೇವೋ ಆಗ ಸೈತಾನ ಏನ್ ಮಾಡ್ತಾನೆ? ಓಡಿ ಹೋಗ್ತಾನೆ. ಬಹಳ ಕಹಿ ಇದೆಯಾ? ಎದುರಿಸು. ಕಹಿಯ ದುರಾತ್ಮನೆ, ಯೇಸುವಿನ ನಾಮದಲ್ಲಿ ನನ್ನ ಬಿಟ್ಟು ಓಡಿ ಹೋಗ್ತಾನೆ. ಹಲ್ಲೆಲೂಯಾ. ಪಾಪ ನಿನ್ನಲ್ಲಿದೆಯಾ? ಅಕ್ರಮ ನಿನ್ನಲ್ಲಿದೆಯಾ? ಆ ಅಕ್ರಮನ ನೋಡಿ ಹೇಳು, ನಜರೇತ್ ಯೇಸು ನಾಮದಲ್ಲಿ ಅಕ್ರಮವೇ, ನನ್ನನ್ನು ಬಿಟ್ಟು ಹೋಗು. ಸಿಟ್ಟು ಅಧಿಕವಾಗಿ ಬರ್ತಾ ಇದೆಯಾ? ಸಿಟ್ಟನ್ನು ನೋಡಿ ಹೇಳು, ಯೇಸುವಿನ ನಾಮದಲ್ಲಿ ಸಿಟ್ಟಿನ ದುರಾತ್ಮನೆ ಹೊರಟು ಹೋಗು. ಸೈತಾನ್ ಏನ್ ಮಾಡ್ತಾನೆ? ಓಡಿ ಹೋಗ್ತಾನೆ. ಹಲ್ಲೆಲೂಯಾ. ಎಲ್ಲಿವರೆಗೂ ಸೈತಾನ್ ನೀವು ಓಡಿಸೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಜೊತೆಯಲ್ಲೇ ಇರ್ತಾನೆ, ನಿಮ್ಮ ಪಕ್ಕದಲ್ಲೇ ಇರ್ತಾನೆ. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಸೈತಾನನಿಗೆ ಎಚ್ಚರಿಕೆಯಾಗಿರಬೇಕು. ಮಾತನಾಡುವಾಗ ಯಾರು ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅಂತ ಗಮನ ಇಟ್ಟು ಕೇಳಬೇಕು. ವಾಕ್ಯದ ಮುಖಾಂತರ ಅವನನ್ನ ಗೆಲ್ಲಬೇಕು, ಸೈತಾನನನ್ನ. ಕಡೆಯದಾಗಿ ನೋಡ್ರಿ, ಯೇಸು ಕ್ರಿಸ್ತನು ಹೇಳ್ತಾರೆ, ಸೈತಾನೇ ನನ್ನನ್ನು ಬಿಟ್ಟು ತೊಲಗು ಹೇಳಬೇಕು. ಹಲ್ಲೆಲೂಯಾ. ಏನ್ ಹೇಳ್ಬೇಕು? ಸೈತಾನೇ ನನ್ನನ್ನು ಬಿಟ್ಟು ತೊಲಗು, ನೀನ್ ಬೇಕಾಗಿಲ್ಲ ನನಗೆ. ಎಲ್ಲಿವರೆಗೂ ನೀವು ತೊಲಗಿಸೋದಿಲ್ವೋ ಅಲ್ಲಿವರೆಗೂ ಚೇರ್ ಹಾಕೊಂಡು ಆರಾಮಾಗಿ ಕೂತಿರ್ತಾನೆ. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯ ಮೇಲೆಲ್ಲರಿಗೂ ಆಶೀರ್ವಾದವಾಗಿದೆ ಅಂತ ನಂಬ್ತೇನೆ. ನಾವೆಲ್ಲ ಮೊಣಕಾಲೂರಿ, ಒಂದು ನಿಮಿಷ. ದರಗುನಮ ಶಖರ ಭರವ, ಓ ಶಖರ ಬರಿ ಖಲ ಬರಿ ಅಂದರ ಶಖರ ಬರಿ ಅಂದರ ಗುರಮ ನಖರ ಬರಿ ಅಂದರ ಗುರವ. ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಿಯ ಸಹೋದರನೇ, ಸಹೋದರಿಯೇ, ಇವತ್ತು ನಿನ್ನ ಜೊತೆಯಲ್ಲಿ ಮಾತನಾಡ್ತಾ ಇರುವುದು ಯಾರು? ನಿನ್ನ ತೀರ್ಮಾನಗಳಲ್ಲಿ ಯಾರು ತೆಗೆದುಕೊಳ್ತಾ ಇರುವುದು? ಗಮನಿಸು. ನಿನ್ನಲ್ಲಿ ಪರೀಕ್ಷೆ ಮಾಡಿ ನೋಡು. ನೀನು ದೇವರ ಮಗನಾಗಿರಬಹುದು, ರಕ್ಷಣೆ ಹೊಂದಿರಬಹುದು. ನಿನ್ನಲ್ಲಿ ಯಾರಿದ್ದಾರೆ ಗಮನಿಸ್ಕೊ. ಪ್ರಿಯ ಸಹೋದರನೇ, ಸಹೋದರಿ, ನೀನು ಮೋಸ ಮಾಡಿಕೊಳ್ಳಬೇಡ. ಯಾರೋ ಸಂತೋಷಕ್ಕಾಗಿ ನಿನ್ನನ್ನು ಮೋಸ ಮಾಡಿಕೊಳ್ಳಬೇಡ. ನಿನ್ನ ದೇಹದ ಆಸೆಗೋಸ್ಕರ ಮೋಸ ಮಾಡಿಕೊಳ್ಳಬೇಡ. ನರಕವು ನಿನಗೋಸ್ಕರ ಸಿದ್ಧವಾಗಿದೆ. ಗಮನಿಸ್ಕೊ, ಪರೀಕ್ಷೆ ಮಾಡಿಕೊ. ನಿನ್ನಲ್ಲಿ ಯಾರಿದ್ದಾರೆ? ನಿನ್ನ ಜೊತೆಗೆ ಯಾರಿದ್ದಾರೆ? ಆದಾಮ ಅವಳ ಜೊತೆ ಇದ್ದ ಹಾಗೆ ನಿನ್ನ ಜೊತೆಯೂ ಸೈತಾನ್ ಇದ್ದಾನ. ಓ, ದಾವೀದನ್ನ ಪ್ರೇರೇಪಿಸಿದ ಹಾಗೆ ನಿನ್ನನ್ನು ಪ್ರೇರೇಪಿಸ್ತಾ ಇದ್ದಾನ. ಗಮನಿಸಿಕೊ. ಒಪ್ಪಿಸಿಕೊಡು. ಸೈತಾನ್ನ ತೊಲಗಿಸು. ದೇವರೇ, ಸೈತಾನ್ನ ಗೆಲ್ಲುವಂತ ಬಲವನ್ನ, ಶಕ್ತಿಯನ್ನ, ಅಭಿಷೇಕವನ್ನ ಕೊಡಪ್ಪ. ಸೈತಾನ ಓಡಿಸುವಂತ ಸ್ತೋತ್ರ, ಅಭಿಷೇಕ ಕೊಡಪ್ಪ. ನನ್ನಲ್ಲಿರುವ ದುರಾತ್ಮನ ಓಡಲಿ, ನನ್ನಲ್ಲಿರುವ ದುಷ್ಟಕ್ರಿಯೆ ಓಡಲಿ, ನನ್ನಲ್ಲಿರುವ ಪಾಪ ಶಾಪಗಳು ನೀಗಲಿ, ಸಿಟ್ಟುಗಳು ನೀಗಲಿ, ದ್ವೇಷಗಳು ನೀಗಲಿ. ಓ ಹಾಲೆಲೂಯಾ. ಪಾಪಗಳನ್ನು ಮತ್ತೆ ಮಾಡಿಸುವ ದುರಾತ್ಮನು ನನ್ನ ಬಿಟ್ಟು ಹೋಗ್ಲಿ ಅಂತ ಹೇಳ್ರಿ. ಬಾಯಿಗಳನ್ನು ತೆರೆದು ನೀವು ಅರಿಕೆ ಮಾಡದೆ ದೇವರು ಬಿಡುಗಡೆ ಕೊಡೋದಿಲ್ಲ. ಹೇಳ್ರಿ, ದೇವರು ನಿನ್ನೊಟ್ಟಿಗೆ ಮಾತನಾಡಿದ್ದಾನೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಒಪ್ಪಿಸಿಕೊಡು. ಏನೋ ದಾನವಾಗಿ ಇಡಬೇಡ. ಬೇರೆ ಯಾವುದೋ ಯೋಚನೆಗಳಲ್ಲಿ ಇರಬೇಡ. ಬೇರೆ ಯಾವುದೋ ಕಾರ್ಯಗಳಲ್ಲಿ ಮನಸ್ಸನ್ನು ಒಪ್ಪಿಸಿಕೊಡು. ದೇವರಿಗೆ ಒಪ್ಪಿಸಿಕೊಡು. ದೇವರ ವಾಕ್ಯಕ್ಕೆ ವಿಧೇಯನಾಗಿ ಒಪ್ಪಿಸಿಕೊಡು. ಆತನ ಅದ್ಭುತ ಮಾಡುವ ಆತನಾಗಿದ್ದಾನೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರ ಆತ್ಮನೆ. ಓ ಹಾಲೆಲೂಯಾ, ಸ್ತೋತ್ರಪ್ಪ. ಕೃಪೆ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ
ಯೇಸು ಅಪ್ಪ ಎಲ್ಲ ನಿನ್ನ ಒಪ್ಪಿಸಿಕೊಳ್ಳೋಣ ಅಪ್ಪ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಸ್ವಾಮಿ ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ನಿನ್ನ ವಾಕ್ಯದ ಒಟ್ಟಿಗೆ ಕರ್ತನೆ ನಮ್ಮ ಒಟ್ಟಿಗೆ ನೀನು ಮಾತನಾಡಿದ ದೇವರು ಸ್ವಾಮಿ. ದೇವರೇ, ನೀನು ಕರ್ತನೆ ಎಲ್ಲ ರೀತಿಯಲ್ಲಿ ಅಪ್ಪ ಸೈತಾನ ಕಾರ್ಯಗಳನ್ನು ಎಲ್ಲ ರೀತಿಯಲ್ಲಿ ಜಯಿಸಿದ್ವಿ ಕರ್ತನೆ. ಅದೇ ರೀತಿಯಲ್ಲಿ ಅಪ್ಪ ನಿನ್ನ ವಾಕ್ಯಗಳನ್ನು ಕರ್ತನೆ ನಾವು ಓದಿ ಒಂದು ಕರ್ತನೆ ತಿಳಿದುಕೊಂಡು ಸ್ವಾಮಿ ಅಪ್ಪ ನೀನು ಮಾತನಾಡುತ್ತೀಯ, ಯಾರು ಮಾತನಾಡದೆಂದು ಕರ್ತನೆ ಸೈತಾನ ಕಾರ್ಯಗಳನ್ನು ನೀನು ಜಯಿಸಿದಾಗ ಕರ್ತನೆ ನಾವು ಎಲ್ಲ ರೀತಿಯಾಗಿ ಅಪ್ಪ ನಿನ್ನ ಮಗನಾಗಿ ಸ್ವಾಮಿ ಎಲ್ಲ ಜಯಿಸುವಂತೆ ಕೃಪೆ ಮಾಡು ಸ್ವಾಮಿ. ದೇವರೇ, ನಿನ್ನ ಒಂದೊಂದು ವಾಕ್ಯವನ್ನು ಕರ್ತನೆ ನಾವು ಕೇಳಿ ವಿಧಿರಾಗಿ ಭಯದಿಂದ ಭಕ್ತಿಯಿಂದ ನಂಬಿಕೆಯಿಂದ ಕರ್ತನೆ ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ಅಬ್ರಾಹ್ಮನ ಹಾಗೆ ಕರ್ತನೆ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಎಲ್ಲ ರೀತಿಯಲ್ಲಿ ದೃಢವಾಗಿ ನಿಂತು ನೀತಿವಂತನೆಂಬ ಕರ್ತನೆ ಅಪ್ಪ ಮಾತನ್ನು ಕರ್ತನೆ ಬರೆಸಿಕೊಂಡ ರೀತಿಯಲ್ಲಿ ನಾವು ಕರ್ತನೆ ನೀತಿವಂತರು ಎಂಬ ಕರ್ತನೆ ಮಾತಾಗಿ ಬರೆಸಿಕೊಳ್ಳುವಂತೆ ಕೃಪೆ ಮಾಡು ಸ್ವಾಮಿ. ಒಬ್ಬೊಬ್ಬರು ನಿನ್ನ ರಕ್ತದಲ್ಲಿ ಮರೆ ಮಾಚಿಕೋ ದೇವರೇ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯ ಒಬ್ಬೊಬ್ಬರ ಒಟ್ಟಿಗೆ ಮಾತನಾಡಲಿ ಸ್ವಾಮಿ. ನಿನ್ನ ವಾಕ್ಯ ಕರ್ತನೆ ಅನುದಿನ ಸ್ವಾಮಿ ನಿನ್ನ ವಾಕ್ಯದಂತೆ ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ಸೈತಾನ ಎಲ್ಲಾ ಕಾರ್ಯಗಳನ್ನು ಸ್ವಾಮಿ ಎದುರಿಸಿ ನಿಲ್ಲುವಂತೆ ಕೃಪೆ ಮಾಡು ಸ್ವಾಮಿ. ಎಲ್ಲಾ ಕಾರ್ಯಗಳನ್ನು ಕಾಲು ಕೆಳಗೆ ಹಾಕಿ ತುಳಿಯುವಂತೆ ಕೃಪೆ ಮಾಡು ಸ್ವಾಮಿ. ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಅವನ ಕರ್ತನೆ ಎಲ್ಲ ಚಲನೆ ವಲನೆ ಮಾತು ನಡೆ ನುಡಿ ಎಲ್ಲ ನಾವು ಅರಿತವರು ಸ್ವಾಮಿ ಅಪ್ಪ. ಅದರ ಪ್ರಕಾರ ನಾವು ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ನೀನು ಯಾವ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಜಯಗೊಂಡೆಯ ಸ್ವಾಮಿ, ಅದೇ ರೀತಿಯಲ್ಲಿ ನಾವು ಜಯಗೊಂಡು ಸ್ವಾಮಿ ನೀವು ಕರ್ತನೆ ನಮಗಾಗಿಟ್ಟಿರುವ ಪರಲೋಕ ರಾಜ್ಯಕ್ಕೆ ಸೇರುವಂತೆ ಕೃಪೆ ಮಾಡು ಸ್ವಾಮಿ. ದೇವರೇ ಸ್ತೋತ್ರಪ್ಪ. ಪ್ರತಿಯೊಬ್ಬರು ನಿನ್ನ ಮಗನಾಗಿ ಮಗಳಾಗಿ ಅನ್ನೋದಿನ ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ನಿನ್ನ ಮುಖವನ್ನೇ ದೃಷ್ಟಿಸುವಂತೆ ನೋಡು ಸ್ವಾಮಿ ಅಪ್ಪ. ಎಲ್ಲ ಘನಮಾನ ಮಹಿಮೆ ನಿನಗೇ ಉಂಟಾಗಲಿ ಸ್ವಾಮಿ. ಒಂದೊಂದು ದಿನ ನಮ್ಮ ಪ್ರತಿಯೊಬ್ಬರನ್ನು ಹಸ್ತ ಹಿಡಿದು ನೀನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಸಲ್ಬೇಡ್ತೀನಿ ತಂದೆಯಾದ ದೇವರೇ.